ಅದಕ್ಕೆ ಮಾತಿನ ಮುಖಾಂತರ ಹೇಳಮ್ರಿ. ಹೌದು. ಈ ಜೀವಕ್ಕೆ ಮತ್ತು ದೇಹಕ್ಕೆ ಲಗ್ನ ಯಾವಾಗ ಆಗ್ಯದಪ್ಪ ಅಂತಂದ್ರೆ ರವಿವಾರ ದಿವಸ ತಿಥಿ ದ್ವಾದಶಿ ಇತ್ತು. ಅವಾಗ ಮಾತ್ರ ಲಗ್ನ ಆಗ್ಯದ ತಂಗಿ. ಹೌದಲ್ರಿ. ಅಲ್ಲಿ ಕುದುರೆಯಾಗಿ ಯಾರು ಬಂದು ನಿಂತಾರ ಅಂತ ಕೇಳಕ್ಕೆ ಅವ್ರಿಗೆ ಮೆರವಣಿಗೆ ಮಾಡ್ಬೇಕಾದ್ರ ಸೂರ್ಯ ಚಂದ್ರ ಮಾತ್ರ ಡ್ಯೂಟಿಗೆ ಹಿಡಿದಾರ. ವಾಯುದೇವನೇ ಬಂದು ಅಲ್ಲಿ ಕುದುರೆ ಆಗ್ಯಾನ. ಸೂರ್ಯ ಚಂದ್ರ ಡ್ಯೂಟಿಗೆ ಹಿಡಿದಾರ. ಅಲ್ಲಿ ತಳವಾರ ಅಂತ ತಿಳ್ಕೊಂಡು ಅಭಿಷೇಕ ಒಬ್ಬ ಕೂತಾನ. ತಳವಾರ ಯಾರಿದ್ದ? ಹಠ ಅನ್ನುವಂಥವನೇ ತಳವಾರ ಅಲ್ಲಿ ಕೂತಿದ್ದ. ಕುಬ್ಸ ಅಂತದ್ ಬೇಡಿದ್ದವ, ಕುಶಲ ರೂಪದ ಕುಬ್ಸ ಬೇಡಿದ್ದ. ಇನ್ನ ಅವ್ರಿಗೆ 9 ಅಕ್ಷಿ ಪಟ್ಟಣದೊಳಗೆಲ್ಲ ಮೆರೆಸ್ಯಾರತ್ರಿ ಮದಿ ಮಕ್ಕಳಿಗೆ. 9 ಅಕ್ಷಿ ಪಟ್ಟಣ ಅಂದ್ರೆ ಯಾವುವು? ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯಾತೀತ ವಿರಾಟ್ ಹಿರಣ್ಯ ಗರ್ಭ ಅಂತ ತಿಳ್ಕೊಂಡು 9 ಪಟ್ಟಣಗಳದಾವ. ಈ 9 ಪಟ್ಟಣದೊಳಗೆಲ್ಲ ತಿರುಗಾಡ್ಸ್ಯಾರ ತಂಗಿ. ಮತ್ತ ಕುಶಲ ರೂಪದ ಕುಬ್ಸ ಕೊಟ್ಟು ಹೊಳ್ಳಿ ಅವ್ರ ಮನೆಗೆ ಬರ್ತಾರ. ಬೀಗ್ರ ಮನೆಗೆ ಬಂದು ಈ ಭೂಮಾ ಹತ್ತಿರ್ತಾವ ನೋಡ್ರಿ. ಒಡಕ್ ಭೂಮಾ ಹಸಿ ಭೂಮಾ ಅಂತ ಏನೋ ಇರ್ತಾವಲ್ರಿ. ಭೂಮಾ ಮಾಡ್ಯಾರ. ಭೂಮಾ ಮಾಡ್ಬೇಕಾದ್ರೆ ಅಲ್ಲಿ ಏಸ್ ಹೋಳಿಗೆ ಮಾಡ್ಯಾರ ಅಂತ ಕೇಳಾಳಕ್ಕಿ. ಕೇಳ್ಯಾರಿಲ್ರಿ? ಏಸ್ ಹೋಳಿಗೆ ಮಾಡ್ಯಾರ. ಅಲ್ಲಿ ಗೋಧಿ ಹಂತದ ತಂದಾರ. ಮತ್ತು ಅಲ್ಲಿ ಹಂತದ ಇದು ಧಾನ್ಯ ಬೀಸ್ಯಾರ ಅಂತ ಕೇಳಾಳಕ್ಕಿ. ಹೌದಲ್ರಿ, ಕೇಳ್ಯಾರ. ಮತ್ತು ಮುಂದೆ ಅದಕ್ಕೆ ತುಪ್ಪ ಎಲ್ಲಿಂದ ತಂದಾರ ಇದು ಎಲ್ಲ ಕೇಳಾಳ ನೋಡ್ರಿ. ಎಷ್ಟು ನೆನಪಿಟ್ಕೊಂಡಾಳ. ಕಾಕ ಗುಣದ ಗೋಧಿ ಬೀಸಿ ನಿರಾಳವೆಂಬು ನೀರು ಹಾಕಿ ಅಷ್ಟಮದ ಅನ್ನುವಂಥ ಕಟ್ಟಿಗೆ ಸುಟ್ಟು ಅಲ್ಲಿ ಹೋಳಿಗೆ ಮಾಡ್ಯಾರ ತಂಗಿ. ಹೌದಲ್ರಿ. ಹೋಳಿಗೆ ಮಾಡಿ ಏನು ಮಾಡ್ಯಾರ? 22 ಹೋಳಿಗೆ ಮಾಡ್ಯಾರ. 22. ಒಂದು ಭೂಮಕ್ಕೆ 11, ಒಂದು ಭೂಮಕ್ಕೆ 11. 11 ಹೋಳಿಗೆ ಮಾಡ್ಯಾರ ತಂಗಿ. ಅದಕ್ಕೆ ತುಪ್ಪ ಎಲ್ಲಿಂದ ತಂದಾರತ್ತ ಹೇಳಿ ಕೇಳಿದಲ್ಲಿ ನಿನಗೆ. ಶ್ರದ್ಧಾ ಎಂಬುವಂಥ ಎಮ್ಮಿ ಹಿಂಡಿ, ಭಕ್ತಿ ಎಂಬುವಂಥ ಭಾಂಡ್ಯ ತುಂಬಿ, ಹಾಲಿಗೆ ಕೂಡಲಾರ್ದಂಥ ತುಪ್ಪ, ಶ್ರದ್ಧಾ ಅನ್ನುವಂಥ ತುಪ್ಪ ತಂದು ಹಾಕ್ಯ ನೋಡಿ ತಂದು ನಮ್ಮ ತಂದಿನೇ ಹಾಕ್ಯಾನ. ಇದು ಎಲ್ಲ ಮನಸ್ಸಿಗೆ ಹತ್ತಿರವಾಗಿ 110 ರೂಪಾಯಿ ಕೊಟ್ಟಿದ್ರೆ ಮಾನಿಗೆ ತುಂಬ ಋಣಿಯಾಗಿ ದುಡ್ಡನ್ನು ಸಿಗೋಸ್ತಾ ಇದ್ದೀನಿ ಮನಸ್ತಕ್ಕದು. ಹೌದು. ನಿನ್ನೆ ಹೆಣ್ಣು ಗಂಡು ಗೊಂಬಿ 2 ತಯಾರು ಮಾಡ್ಯಾನ ಪರಮಾತ್ಮ ತಿಳ್ಕೊಂಡು ತಾನೇ ಹೇಳ್ಯ. ನಮ್ಮ ಪಾರ್ವತಿದಿಂದ ಆಗಿಲ್ಲತ್ತನು ತಾನೇ ಹೇಳ್ಯ. ಅವಾಗ ಯಾಕಿನ್ನು ಬಿದ್ದದ ಪಾಳೆ. ಶಿವಾನಂದ ಹೊಳಿ ಸಿನ್ನೂರ ಅವ್ರು ಕೂಡ ಈ ಮಾತ್ರ ಸತ್ಯವನ್ನು ತಿಳ್ಕೊಂಡು ತಮ್ಮ ಮನಸ್ಸಿಗೆ ಅತ್ಯಂತವಾಗಿ 150 ರೂಪಾಯಿ ಕೊಟ್ಟರೆ ಮಾನಿಗೆ ತುಂಬ ಋಣಿಯಾಗಿ ದುಡ್ಡನ್ನು ಸಿಗೋಸ್ತಾ ಇದ್ದೀನಿ ಮನಸ್ತಕ್ಕದು. ಅದಕ್ಕೆ ಶ್ರೀಶೈಲದೊಳಗ ಜಗದ್ಗುರುಗಳು ಹೇಳ್ತಾರೆ ಒಂದು ವಚನದೊಳಗ. ಶ್ರೀಶೈಲದೊಳಗ ಇಂಥಕ್ಕಿನ ಒಬ್ಬಕ್ಕೆ ಏನು ಮಾಡ್ಲತ್ರಿ, ಗಾಡಿ ಹೊಡ್ಕೊಂಡು ಮೇವು ತೊಗೊಂಡ್ಕಿರೆ ಅಲ್ಲಿ ಮೇವು ಮಾರ್ಬೇಕಂತ ತಿಳ್ಕೊಂಡು ಶ್ರೀಶೈಲಕ್ಕೆ ಬಂದಿದ್ಳತ್ತರ ಆಕಿ. ಈಗಿನಂತಕಿನ ಹೆಂಗೆ ಸಕಿನು ಬಂದಿದ್ಳತ್ತ. ಒಬ್ಬ ಮುತ್ತೆ ಹಿಂಗೆ ದೂರ ಕೂತಿದ್ದ, ದೃಷ್ಟಿ ಇಟ್ಟಿದ್ದ. ಮೇವು ಮಾರುವಂತಾಗ ಮನುಷ್ಯ ಈಕಿಗೆ ನೋಡಿ ಏನಂದ, ಇದು ಹ್ಯಾಂಗರೆ ಮಾಡಿ ಗಾಡಿ ಹುಲ್ಲ ಎತ್ತುಗಳು ಎಲ್ಲ ಖರೀದಿ ಮಾಡ್ಕೋಬೇಕಂತ ತಿಳ್ಕೊಂಡು ಮನಸ್ಸಿನಾಗ ಬತ್ತು ಮುತ್ಯಾಗ. ಬಂದು ಕೂಡಲೇ ಅವಾಗ ತಂಗಿ ಹ್ಯಾಂಗೆ ಒಂದು ಸೂಡು ಕೊಡ್ತೀವಿ ಹುಲ್ಲ, ಇವು 100 ರೂಪಾಯಿ ಒಂದು ಸೂಡು ಕೊಡ್ತೀನಿ. ಮಾರುತಿ ಕಾಕ ಅವರು ಮೇಸ್ತ್ರಿ ಸಾಕಿನ ಮಹೇಂದ್ರಿಗೆ ಇವರಾದರೂ ಕೂಡ ಆ 100 ರೂಪಾಯಿ ಸಾಧನ ಸಲ್ಲಿಸಿದ್ರು. ಅವ್ರ ಚಾಣಕು ಇಲ್ಲಿ ವಾಸ ಮಾಡಿರುವಂಥ ಗುರುವಿನ ಚರಣಕ್ಕಾದ ನಾನು ಪೂರ್ಣ ಬರ್ದೀನಿ ಮನಸ್ತಕ್ಕ. ತಂಗಿ ಬಹಳ ತನ ಆಯ್ತು ನಿಂತಿದ್ದಿ, ಹೊಟ್ಟೆ ಹುಲ್ಲೆ ಮಾರಲಾಗ್ಯದ, ಹ್ಯಾಂಗಾರ ಸೂಡು ಕೊಡ್ತೀನಿ ಅಂದಳು. ಅಂದು ಕೂಡಲೇ ಈಕೆ ಏನಂದಳು, 100 ರೂಪಾಯಿ ಸೂಡು ಕೊಡ್ತೀವಿ ನೋಡ್ರಿ ಮುತ್ತೆ ಅಂದಳು ಈಕಿ. ಹೌದಲ್ರಿ. 100 ರೂಪಾಯಿ ಸೂಡು ಕೊಡ್ತಿ, ಗಾಡಿನೇ ಕೊಡ್ಬೇಕು ಪೂರಾ ಅಂದ ಇವ. ಅದು ಮಾತಿಗೆ ಬಿದ್ದು ಏನು ಮಾಡಿಬಿಡ್ತೀರಿ, ಪೂರಾನೇ ವೈರಿ ಅಂದ್ಬಿಡ್ತೀರಪ್ಪ. 100 ರೂಪಾಯಿದಾಗ ರೀ ಸೂಡ 100 ರೂಪಾಯಿ ಒಂದು ಕೊಡ್ತಿದ್ದಾಳೆ ಆಕಿ. ಮತ್ತು ಪೂರಾ ಗಾಡಿನೇ ಅಂದ ಕೂಡಲೇ ಅದು ಮಾತಿಗೆ ಬಿದ್ದಕ್ಕಿರ ಪೂರಾನೇ ವೈರಿ ಅಂದ್ಬಿಡ್ತು. ವೈರಿ ಅಂದ್ಬಿಟ್ಟು ಕೂಡಲೇ ಅವ ಏನು ಆಕಿ ಏನು ಮಾಡಿದ್ರಿ, ಅವ ಮುತ್ತೆ ಬಿಡ್ಲಿಲ್ರಿ. 100 ರೂಪಾಯಿದಾಗ ಪೂರಾ ಗಾಡಿನೇ ಅಂದಾಗ ಆ ಗಾಡಿ ಹುಲ್ಲ ಎತ್ಕೊಳ್ಳಿ ಎಲ್ಲ ಪೂರಾನೇ ತೊಗೊಂಡು ಹಾಂಟಿಬಿಟ್ರಿ. ಇದೇನು ತಪ್ಪು ಪಂಚಾಯ್ತಿಯಪ್ಪ ಅಂದ್ರೆ ಈಕಿ. ನನ್ನ ಗಾಡಿ ಎತ್ಗಳು ನಗ ಪಿಗ ಎಲ್ಲವೂ ಒಟ್ಟು ಹೊತ್ಕೊಂಡೆ ಹೊಂಟಾನಿಲ್ಲ ಹ್ಯಾಂಗೆ ಮಾಡಲಿ ಅಂದಳು. ಭಯಂಕರ ಚಿಂತೆ ಬಿಡ್ತೀರಿ. ಈಕಿ ಹೇಳ್ತಾಳ ನೋಡ್ರಿ, ಸಾಧು ಅಂದ್ರೆ ಯಾರಿಗೆ ಅನ್ಬೇಕು ಅಂತ ಉತ್ತರ ಹೇಳಕತ್ತ. ಅವ್ರ ಚಿಂತೆಗೆ ಯಾಕೆ ಬಿದ್ದಿರ್ಬೇಕು? ನಿಮ್ಮ ಶಿವಾಯಣಿಗಳು ಯಾರೂ ಇಲ್ಲ. ಸಾ ಅಂದ್ರೆ 6, ದೂ ಅಂದ್ರೆ 3. 6 ಗುಣ ಹಳದವನಿಗೆ ಮಾತು ಯಾರು ಸಾಧು ಆಗಿರ್ತಾವಲ್ಲ ಅವನೇ ಸಾಧು ಅಂತ ತಿಳ್ಕೊಂಡು ಉತ್ತರ ಹೇಳಕತ್ತಾಳಕಿ. ಅಂದ್ರೆ ನಮ್ಮ ಅಪ್ಪರಿಗೆ ಬೆಳೆಸ್ಲಾಕತ್ತಾಳ. ಯಾಕಂದ್ರೆ ಅವ್ರು ಹೆಂಗಸರದಾಗ ಅಂತವ್ರು ಯಾರು ಇಲ್ಲೇ ಇಲ್ಲಲ್ರಿ. ಅವ್ರಿಗೆ ಬೆಳೆಸಿದ್ರೆ ಈಕಿ ಬಾಯಾಗ ಯಾರು ನೀರು ಹಾಕಲ್ಲ. ಅದಕ್ಕೆ ಅವಾಗ ಏನಾಯ್ತು ಮುಂದ ಏನಂತಾರೀ, ಗಾಡಿ ಎತ್ಗಳು ಮತ್ತು ಹುಲ್ಲ ಎಲ್ಲ ತಗೊಂಡು ಹೊಂಟು ಬಿಟ್ಟ. ಒಬ್ಬ ಸಾಧು ಮುತ್ತೆ ದೂರಿಂದ ನೆದರ್ ಇಟ್ಟಿದ್ದ. ಇದು ಚಿಂತೆ ಬಿತ್ತಲ್ಲ ಈಕಿ. ಯಾಕಂದ್ರ ಮೋತಿ ಸಣ್ಣ ಮಾಡ್ಕೊಂಡು ಕೂತಿದ್ಳು. ಅವ ಸಾಧು ಮುತ್ತೆ ಬಂದ ಸಾವಕಾಶಿಕಿನ ಬಲ್ಲಿ ಬಂದು, ಯಾಕ ತಂಗಿ ಏನಾಗ್ಯದ ಮುತ್ತೆ ಏನು ಮಾಡ್ರಿ, 100 ರೂಪಾಯಿ ಒಂದು ಸೂಡು ಕೊಡ್ಲಕತ್ತಿದ್ದೆ ಹುಲ್ಲ. ಅವ ಒಬ್ಬ ಅಡಮುಟ್ಟು ಮನುಷ್ಯ ಏನು ಮಾಡ್ಯಾನ, 100 ರೂಪಾಯಿದಾಗ ಪೂರಾ ಗಾಡಿ ಎತ್ಗಳು ಎಲ್ಲ ತೊಗೊಂಡು ಹೊಂಟಾನೆ, ಹ್ಯಾಂಗೆ ಮಾಡಲಿ ಹಿಂಗ ಅಂದವ.
ಬಾ ನಾನು ಕೂಡ ನಿನ್ನ ಗಾಡಿ ಎತ್ಗಳು ಎಲ್ಲ ಇಸ್ಕೊಡ್ತೀನಿ ತಿಳ್ಕೊಂಡು ಸಾಧು ಮುತ್ತೆ ಕರ್ಕೊಂಡು ಹೊಂಟ ಈಕಿಗೆ ಹೌದು ಕರ್ಕೊಂಡು ಹೊಂಟ ಹೋದ ಗಾಡಿ ಬಲ್ಲಿ ಆಗ ಗಾಡಿ ಮುತ್ತೆ ತೊಗೊಂಡಿದ್ನಲ್ಲ ಹುಲ್ಲ ಗಾಡಿ ಎತ್ಗಳು ಮುತ್ತೆ ಕೇಳ್ದವ ಬಂದು ಏ ತಮ್ಮ ಈ ಹುಲ್ಲ ಗಾಡಿ ಎಟ್ರದಾಗ ತೊಗೊಂಡಿದ್ದು 100 ರೂಪಾಯಿ ಕೊಟ್ಟಿನಿ ರೀ ಮುತ್ತೆ ಆ ಗಾಡಿ ಎತ್ಗಳು ಎಲ್ಲ ಪೂರ ಹುಲ್ಲ ಹೌದು ಹೌದು ತೊಗೊಂಡಿನ ಅಂದ ಹೌದು ಅವಾಗ ಆಯ್ತು ಹಿಂಗೆ ನೀ ಏನು ತೊಗೊಂಡಿದ್ದಪ್ಪ 100 ರೂಪಾಯಿ ಕೊಟ್ಟು ಹುಲ್ಲು ತೊಗೊಂಡಿನಿ ಹುಲ್ಲು ತೊಗೊಂಡಿದೆ ಅಂದ್ರೆ ಆ ಗಾಡಿ ಹುಲ್ಲು ನೀ ತಗೋ ಆ ಗಾಡಿ ಕೊಡು ಆಕಿಗೆ ಅಂದ ಹೌದು ಹೌದು ಎಲ್ಲ 100 ರೂಪಾಯಿದಾಗ ಮುಗಿಸಿನಿ ರೀ ಪೂರಾ ಗಾಡಿ ಹುಲ್ಲ ಎಲ್ಲ ಪೂರನೇ ಮುಗಿಸಿನಿ ಅಂದ ಹೌದು ಹಿಂಗೆ ಹಂಗಾದ್ರೆ ಹುಲ್ಲು ತೆಗೆದಿಟ್ರಿ ಅವ ಕಡ್ಯಾಕ ಹಾ. ಇದಕ್ಕೆ ಏನಂತಾರೋ ತಮ್ಮ ಅಂದ ಇದಕ್ಕೆ ಹುಲ್ಲು ಹತ್ತಾರಿ ಗಾಡಿ ಅಲ್ಲಲ್ಲ ಇದು ಬಿಟ್ಬಿಡು ಅವ್ನು ಪಾಲಿಗೆ ಅಂದ ಅವ್ನು ಹೌದು ಆ ಹೆಣ್ಮಗಳ ಪಾಲಿಗೆ ಬಿಡು ಇದು ಗಾಡಿ ಅಲ್ಲ ಇದು ಹುಲ್ಲು ಅದ ಬಿಟ್ಬಿಡು ಆಕಿನ ಪಾಲಿಗೆ ಹೌದು ಮತ್ತು ಅಲ್ಲಿದಿಂದ ಅವ ಸಾಧು ಮುತ್ತೆ ಏನು ಮಾಡಿದ್ರೆ ಭಾಳ ಬೆರಕಿದ್ದ ನಾವು ತಲೆ ಓಡಿಸೋದ ಹೌದು ಚಾಕ್ ತೆಗದ ಕಡ್ಯಾಕಿಟ್ಟ ಇದಕ್ಕೇನಂತಾರೆ ತಮ್ಮ ಚಾಕ್ ಅಂತಾರ್ರಿ ಇದು ಚಾಕ್ ಅಂದ್ರೆ ಗಾಡಿ ಅಲ್ಲಿದು ಚಾಕದ ಅಕ್ಕಿಂದ ಅಕ್ಕಿ ಕೊಟ್ಬಿಡು ಹೌದು ಚಾಕದಪ್ಪ ಅಂದ್ರೆ ಅಕ್ಕಿಂದ ಅಕ್ಕಿ ಕೊಟ್ಬಿಡು ನೀ ಗಾಡಿ ತೊಂದ್ರೆ ಅಂತ ಹೇಳಿದಲ್ಲ ಇದಕ್ಕೆ ಗಾಡಿ ಅನ್ನಂಗಿಲ್ಲ ಚಾಕ್ ಅತ್ತಾರ ಕೊಟ್ಬಿಡು ಅಕ್ಕಿ ಹೌದು ಅಲ್ಲಿಂದ ಮುಂದೆ ಏನು ಮಾಡ್ದ ನಗ ಇರ್ತದಲ್ರಿ ಎತ್ಕೊಳ್ ಒಳಿ ಹಾಕೋದು ಆ ನಗದ ಕಡೆಗೆ ಬಂದ ಇದಕ್ಕೇನಂತಾರ ತಮ್ಮ ಇದಕ್ಕೆ ನಗ ಅಂತಾರ್ರಿ ಮುತ್ತೆ ಹಂಗಾದ್ರೆ ಇದು ನಗ ನಿಂದ ಅಲ್ಲಲ್ಲ ಇದು ಗಾಡಿ ಅಲ್ಲ ಕೊಟ್ಬಿಡು ಅಕ್ಕಿ ಹೌದು ಅಲ್ಲಿಂದ ಅದು ಹಂದಿ ಓಡತ್ತಿರ್ತದೆ ನೋಡ್ರಿ ನಡಬರ್ಕ್ ನೋಡ್ರಿ ಇಲ್ಲ ಹೌದಲ್ರಿ ಹಂದಿ ಒಡ್ಡಿಗೆ ಬಂದ್ಕೆ ಕೈ ಹಚ್ಚಿ ಕೇಳ್ದ ಇದಕ್ಕೇನಂತಾರೋ ಇದಕ್ಕೆ ಹಂದಿ ಓಡತ್ತಾರಿ ಮುತ್ತೆ ಅಂದ್ರೆ ಇದು ಗಾಡಿ ಅಲ್ಲ ಹಂದಿ ಓಡೋದು ಕೊಟ್ಬಿಡೋಕಿಗೆ ಹೌದು ಹೌದು ಹಿಂಗೆ ಮಾಡಿ ಅದು ಏನದಲ್ಲ ಮ್ಯಾಗಿನ ತೊಟ್ಲ ಪಿಟ್ಲ ಎಲ್ಲ ಒಟ್ಟು ಕುಡಿಕೆ ಮತ್ತೆ ಹೊಳ್ಳಿ ಇಸ್ಬಿಡ್ನತ್ರಿಕಿ ಹೌದು ಹೌದು ಸಾಧು ಮುತ್ತೇನ ಬಲ್ಲಿ ಎಂಥ ಪ್ಲಾನ್ ಅವ ನೋಡ್ರಿ ಹೌದಲ್ರಿ ಇದು ಕಿಸಬಾಗಿ ಕೂತಿತ್ತು ಗಾಡಿ ಅದೆಲ್ಲ ಕಸ್ಕೊಂಡು ಹೋಗಿದ್ರು ಇದ್ರದು ಹೌದು ಹೌದು ನೋಡ್ರಿ ಗಾಡಿ ಯಾಕೆ ಹೆಂಗದ ಹೌದು ಈಕಿನ ಗಾಡಿ ಹೌದಲ್ರಿ ಎಷ್ಟು ಪಾಲ ಐತ್ರಿ ಗಾಡಿದು ಎಲ್ಲ ಒಂದೊಂದು ಪಾಲ ಎಷ್ಟು ಕೂಡ ನೋಡಿ ತಂಗಿ ನಿನ್ನ ಗಾಡ್ಯಾಗ ಹೌದು ನಗ ಈಸ ಇವು ಎಲ್ಲ ಅಷ್ಟು ಕೂಡ್ದಾಗ ನಿನ್ನ ಗಾಡಿ ಹೌದಲ್ರಿ ಇಲ್ಲಿಲ್ಲ ಅಂದ್ರೆ ಅವೆಲ್ಲ ಉಚ್ಕೊಂಡು ಕಡೆಕ್ ಮಾಡಿಬಿಟ್ರಿ ಎಲ್ಲ ನಿನ್ನ ಗಾಡಿ ಹೌದು ತೋರ್ಸು ನೀನು ಶರೀರ ಎಲ್ಲದ ಸೋಮಿಕ್ಕಿಗೆ ಬ್ರಹ್ಮ ತಗೊಂಡು ನನ್ನ ಗಾಡಿ ಹೌದಲ್ರಿ ಏನು ತಂಗಿ ನಿನ್ನ ಗಾಡ್ಯಾಗ ಹೌದು ಏನಿಲ್ಲ ನಿನ್ನ ಗಾಡಿ ಒಳಗ ಅಲ್ಲಿ ಒಬ್ಬ ಬೇಕು ರಾಯ ಹೌದು ಆ ರಾಯ ಮಾಲಕ್ ಅನ್ನುವಂಥವು ಇದ್ನಂದ್ರೆ ಅಲ್ಲಿ ಬೆಳಕು ಬೀಳ್ತದ ಅದಕ್ಕೆ ಆಶ್ರಯ ಕೊಟ್ಕೋತಿರ್ತಾನ ಅವಾಗ ಮಾತ್ರ ಇದ್ರ ಚಲನವಲನ ನಡೀತದ ಹೌದು ಹೌದು ಅದು ಇರ್ಲಿಲ್ಲಪ್ಪ ಅಂತಂದ್ರೆ ನಡೆಯಂಗಿಲ್ಲ ಮುಂದಕ್ಕೆ ಕೇಳಾಳ ಈ ಶರೀರದೊಳಗೆ ಜೀವ ಬಂದು ಸೇರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದಾನ ಒಳಗ ಹೌದು ಭಾಳ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗ್ತಾನ ಹೌದಲ್ರಿ ಭಾಳ ಮಾರ್ಮಿಕವಾದಂಥ ವಿಷಯಗಳು ಕೇಳ್ಯಾಡ್ರಿ ಹೌದು ಹೌದಲ್ರಿ ಇವತ್ತು ನೋಡ್ರಿ ಆಕಿನ ಜನ್ಮ ಸ್ವಾರ್ಥಕ್ಕಾಗ್ಯದಂದ್ರೆ ಹೌದು ಹೌದು ನಾನು ಜೀವನದಾಗ ಈಕಿ ಹಾಡ ನಾನು ಯೂಟ್ಯೂಬ್ನೊಳಗೆ ಕೇಳಿದ್ದೆ ಹೌದು ಬರೀ ಏನದ ಅವು ಚೆಲೆಪಿಲೆ ಹಾಡನೇ ಹಾಡ್ತಿದ್ಳು ಮತ್ತು ಇವತ್ತಿನ ದಿವಸ ಮೊದಲ ಪ್ರಾಣ ಹುಟ್ಟಿತ್ತು ಎಲ್ಲಿ ಅಂತೇಳಿ ತಿಳ್ಕೊಂಡು ಇದು ತೊಗೊಂಡು ಗೊತ್ತಾಳಲ್ಲ ಇದು ಹೊಸ ಪದ ಕಲ್ತಾಳಲ್ರಿ ಭಾಳ ಖುಷಿ ಆಯ್ತು ನನಗೆ ಹೌದಲ್ರಿ ಬರೋದು ಮೊದಲು ಒಂದು 2-3 ಪದ ಹಾಡ್ತಿರು ಬರೀ ಅವೇ 3 ಹಾಡೋರಿ ಎಲ್ಲ ಯೂಟ್ಯೂಬ್ನಾಗ ಚೆಕ್ ಮಾಡಿ ನೋಡಿ ನಾ ಹೌದು ಇವತ್ತು ಹೊಸದಾಗ್ಯದ ಇದು ಪದ ಹೌದು ನೋಡಮ್ರಿ ನಮ್ಗೆ ಎಟ್ಟೆಡ್ ತಿಳಿತದ ಏನೇನು ಹಾಡಾಳ ಹೆಂಗೆ ಹೇಳಬೇಕು ಹೌದಲ್ರಿ ಹೇಳಮ್ ನೋಡಮ್ರಿ ಮಾಯಾ ಭಾಳ ಪಡದ್ರಿ ಏ ಮೊದಲ ಪ್ರಾಣ ಹುಟ್ಟಿದ ಜಾಗ ಸೀದಾ ಹೇಳತೀನ ನಿನಗ ವಾದ ಹಾಕ ಬ್ಯಾಡ ಕುಂತು ಕೇಳ ಕಸ್ಮೂಳ ಶುದ್ಧ ಅದ್ವೈತ ಬ್ರಹ್ಮನ ವಂಶ ಜೀವ ಅಂದ್ರು ಎತ್ತಿಗಳ ತಿದ್ದಿ ತೀಡಿ ತಂಗಿ ಓದು ನೀನು ಹಲವು ಸತಿಗಳ ಓಂ ನಾದ ಕಲೆ ಬಿಂದು ರೂಪದಿಂದ ಪ್ರಾಣಂಕೂರ ಇದೇ ಮುಖ್ಯ ಪ್ರಥಮದಲ್ಲಿ ಜೀವದ ಜಿಮಾಳ ಶೋಧ ಮಾಡಿ ನೋಡ ಪಂಚರತ್ನ ತಿಳಿಯೋದು ನಿವಾಳ ಶೋಧ ಮಾಡಿ ನೋಡ ಪಂಚರತ್ನ ತಿಳಿಯೋದು ನಿವಾಳ ಅಜಡಾತ್ಮ ಆತ್ಮ ರಾಮ ಹೌದು ಹೌದು ಈ ಜಡದ ಹಕ್ಕ ಗಂಡ ಹೌದು ಅಜಮಾಶ್ ಹೇಳುವುದಿಲ್ಲ ನಿನಗ ಶಾಶ್ವತ ಪ್ರಕರಣ ಆ ಪರಾನಂದ ಮೂರ್ತಿಗೆ ತಿಳಿಲಾರದು ಇಕಿಯ ಕಾನೂನ ಆ ಪರಮಾನಂದ ಪರಮ ಮೂರ್ತಿ ಆಗಿದ ನಿರ್ಮಾಣ ಏ ಸರ್ವವ್ಯಾಪಿ ಅನಿಸಿದಂತ ಸರ್ವ ಸಾಕ್ಷಿ ಸ್ವಯಂ ವಸ್ತು ಸಾರ್ವಭೌಮ ಪಡೆದ್ವಿ ಪಡೆದು ಹಚ್ಚೈತಿ ನಿಶಾನ ಉಪಮ ಇಲ್ಲ ಮಗ ಜಗತ್ತದೊಳಗ ಯಾವ ಸಾಮಾನ
ಜಗತ್ತದೊಳಗ ಯಾವ ಸಾಮಾನ ಏ ಕಾಯ ತಯಾರ ಆದ ಬಳಿಕ 4 ತಿಂಗಳಿಗೆ ಜೀವ ಶರೀರದ ಒಳಗ ವಾಸ ಮಾಡ್ಯಾನಂತೀರಿ ಚಿಮಣ ಯಾವ ಕುವಕ ಶಾಸ್ತ್ರ ಓದಿ ಬಂದು ಬಿಚ್ಚಿದಿ ಪುರಾಣ ಯಾವ ಕಾಯ ಜೀವ ಇಲ್ದ ಕಾಯ ಬೆಳಿತದ ಹಂಗ ಹೇಳಿಕೊಡುವನೇನ ಅದಕ್ಕೆ ತಂಗಿ ಈ ಶರೀರದೊಳಗ ಜೀವ ಬಂದು ವಾಸ ಮಾಡಬೇಕಾದ್ರೆ ಯಾವ ದ್ವಾರದಿಂದ ಬಂದಾನ ಪೂರ್ವ ಮಹಾದ್ವಾರದಿಂದ ಜೀವ ಮಾತ್ರ ಇದ್ರೊಳಗ ಸೇರ್ಯಾದ ಪೂರ್ವ ದ್ವಾರ ಯಾವ್ದಂತ ತಿಳ್ಕೊಂಡು ಕವಿಗಳು ಕೇಳ್ಯಾರ ನಾ ಕೇಳಿಲ್ಲ ಮತ್ತೆ ಕೇಳ್ಯಾಳಪ್ಪ ಅಂದ್ರೆ ಆ ವಿಷಯ ಆಕಿ ಗೊತ್ತಿದ್ರೆ ಕೇಳ್ಯಾಳ ಇಲ್ರಿ ಪೂರ್ವ ದ್ವಾರದಿಂದ ಮಾತ್ರ ಇದ್ರೊಳಗೆ ಜೀವ ಸೇರ್ಯಾದತ್ತ ಕವಿಗಳು ಹೇಳ್ಯಾರ ಮತ್ತೆ ಹೊಳ್ಳಿ ಅವರೇ ಕೇಳ್ಯಾರ ನಿನಗೆ ಏನತ್ತ ಪೂರ್ವ ದ್ವಾರ ಅಂದ್ರೆ ಯಾವುದು ಅದು ಎಲ್ಲಿ ಇರ್ತದ ಅಂತ ಕವಿಗಳು ಕೇಳ್ಯಾರ ನಿನಗ ನೋಡಮ್ರಿ ಏನೇನು ಹೇಳ್ತಾಳ ಪೂರ್ವ ದ್ವಾರದಿಂದ ಮಾತ್ರ ಜೀವ ಇದ್ರೊಳಗೆ ಸೇರ್ಯಾದ ಅಂತ ಹೇಳ್ತಾವ ಬರ್ರಿ ಸತ್ಯಪ್ಪ ಕಾಕ ಅವರು ಹಿರಿತೋಟ ಸಾಕಿನ ಮಂದಿರಿಗೆ ಈ ಮಾನವಗಳಾದರೂ ಕೂಡ ತಮ್ಮ ವರ್ಗಕರಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ 100 ರೂಪಾಯಿ ಸಹಾಯಧನ ಸಲ್ಲಿಸಿದ್ರು ಅದಕ್ಕೆ ತಮ್ಮ ಎಷ್ಟು ಯಾಕಂದ್ರೆ ಹೆಣ್ಣು ಎಷ್ಟು ಜಿಗದಾಡಿದ್ರು ಸಹಿತ ಹೆಣ್ಣು ದೇವರಲ್ಲ ಕ್ವಾಣ ಬಸವಣ್ಣ ಅಲ್ಲಕ್ಕೆ ಬರಂಗಿಲ್ಲ ತಮ್ಮ ಹೆಣ್ಣೆ ಗಂಡ ದೇವ್ರೇ ಯಾಕ್ರಿ ಹೆಣ್ಣು ದೇವ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕ್ವಾಣ ಮಾತ್ರ ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ಯಾರ 100 ರೂಪಾಯಿ ಸಹಾಯಧನ ಕೊಟ್ಟಾರ ಅವ್ರ ಚರಣದಲ್ಲಿ ವಾಸ ಮಾಡಿರುವಂತಹ ದೇವ್ರ ಚರಣಕ್ಕಾದ್ರೆ ನಾನು ಪೂರ್ಣ ಬರ್ರಿ ಏ ಯಾವ ಸಮಯಕ್ಕ ಜೀವ ಯಾವ ಸ್ಥಾನಕ್ಕ ಇರ್ತಾನಂದಿ ಕಂಠ ನೇತ್ರ ಹೃದಯ ಕೇಳು ಅವನ ಠಿಕಾಣ ಜಾಗ್ರ ಸ್ವಪ್ನ ಸುಸುಪ್ತಿ ಒಳಗ ಸ್ಥಾನ ಬದಲ ಮಾಡ್ತಾನ ವಿಶ್ವನಾಮ ಜೀವ ಜಾಗ್ರದ ಒಳಗ ನೇತ್ರಕ ಇರ್ತಾನ ಸ್ವಪ್ನದ ಒಳಗ ಕಂಠಸ್ಥಾನಕ್ಕ ತೇಜಸ್ಸೆಂದು ಅನಸಿಕೊಂಡು ಸುಸುಪ್ತಿಯಲ್ಲಿ ಹೃದಯ ಸ್ಥಾನಕ ಜ್ಯೋತಿ ಬೆಳಗ್ಯಾನ ಸಾತ್ವಿಕ ಅನಿಸಿಕೊಂಡು ಹೃದಯ ಸ್ಥಾನಕ ಜ್ಯೋತಿ ಬೆಳಗ್ಯಾನ ಮತ್ತೇನು ಕೇಳ ಏನ್ ಕೇಳ್ತಾರೆ ಮಾಸ್ತರ ಮಾಯಾ ಎಂಬುದು ಯಾರಿಗೆ ಬಿಟ್ಟಿಲ್ಲ ಅಂತ ಬಿಟ್ಟಿಲ್ಲ ಹುಟ್ಟದ ಮಕ್ಕಳಿಗೆ ಬಿಟ್ಟಿಲ್ಲ ಅಂತ ಬಾಳಿ ಬರೀ ಮಂದಿ ಬಿಟ್ಟಿಲ್ಲ ಹೇಳ್ತಾರ್ರಿ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲಾದಾಗ ಮಾಸ್ತರ ಬಿಜ್ರಿ ಗ್ರಾಮದಾಗ ಹುಟ್ಟ್ಯಾರ ಸಿದ್ದೇಶ್ವರ ಅಪ್ಪವ್ರು ಆಗ ಹೋಗ್ಯಾರಲ್ಲ ಅಂಗಿ ಕಿಶೆ ಹಚ್ಚಲಿಲ್ಲ ಹೌದು ಹೆಣ್ಮಕ್ಳು ಮಾಡಿದ ರೊಟ್ಟಿ ಉಳ್ಳಿಲ್ಲ ಹೆಣ್ಮಕ್ಳು ಮಾಡಿದ ರೊಟ್ಟಿ ಉಳ್ಳಿಲ್ಲ ಹೌದು ದುಡ್ಡು ಕೈಯಾಗ ಹಿಡಿಲಿಲ್ಲ ಮಾಸ್ತರ ಕಿಶಾನು ಹಚ್ಚಿಲ್ಲ ಅವ ಅವ್ರಿಗೆ ಎಲ್ಲಿತ್ರಿಕಿನ ಮಾಯಾ ಆಸೆ ಅನ್ನೋದು ಹೆಣ್ಣು ಹೇಳಲ್ಲ ಹೇಳ್ರಿ ಅವ್ರಿಗೆ ಇದ್ದಿಲ್ಲ ಏನ್ರಿ ಆಸೆ ಮಾಸ್ತರ ಆಕಿನ ಆಸೆ ಪೂರಾಕಿನ ಮೊಳಕಲ್ ತಾಯಿಗಿಟ್ರಿ ಅವ್ರು ಅಂತವ್ರು ಅಂದ್ರೆ ನಾ ಕೆಟ್ಟ ಆಸೆ ಬುರುಕಿನಂತ ತಾನೇ ಹೇಳ್ಯಾಡ್ರಿ ಆಸೆ ಅಂದ್ರೆ ತಾಯಿದತ್ ಹೇಳ್ಯಾಳ ನಿರಾಶೆ ಅಂದ್ರೆ ತಂದಿದತ್ತ ತಾನೇ ಹೇಳ್ಯಾಳಕಿ ಹೌದಲ್ರಿ ಮಾಸ್ತರ ಮತ್ತೊಂದು ನಾವು ಹೇಳೋದ್ರೊಳಗೆ ಏನಿಲ್ಲ ಯಾಕ್ರಿ ಆಸೆ ಅನ್ನೋಕಿನ ನಾನೇ ಇದೀನಿ ಅಂತ ಹೇಳಾಕಿ ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಮುಂದೆ ಏನ್ ಹೇಳ್ತಾರಿ ಮಾಸ್ತರ ಬರ್ರಿಪ್ಪ ಯಾರು ಬಡಬಡ ಬರ್ರಿ ಯಾವ ನಮ್ಮ ಸವಿತಾ ಅಕ್ಕವರು ಇಬ್ರಾಂಪುರ ಈ ಮಾನವಗಳಾದರೂ ಕೂಡ ತಮ್ಮ ವರ್ಧಕರಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ 51 ರೂಪಾಯಿ ಸಹಾಯಧನ ಸಲ್ಲಿಸಿದ್ರು ಆ ತಾಯಿಗಾದರೂ ಕೂಡ ಭಗವಂತ ಅವ್ರ ಮನಿತಾನದಲ್ಲಿ ಯೋಗ ಶಕ್ತಿ ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾ ಸ್ವೀಕಾರ ಮಾಡ್ತೀನಿ ಏನೋ ಮಾಸ್ತರ ಮುತ್ತೆಂದು ಮೊಮ್ಮಗಂದ ಭಾಳ ಹೇಳ ನಮ್ಮ ತಾಳಿನ ಮಾಸ್ತರ ಹೇಳಲ್ಲ ಈಗ ನಾವು ತಾವ್ ಏನ್ ಮಾಡೀನ್ರಿ ಮಾಸ್ತರ ಇಂಥ ಹೆಣ್ಮಗಳಿಗೆ ನಮ್ಮಂತ ಊರಿಗೆ ಕೊಟ್ಟಿರು ಚಲೋ ನಡೆದಿದ್ದು ಬಸ್ತಾನಿ ರೊಕ್ಕ ತಗೋರಿ ಯಾವ ನಮ್ಮ ಶಿವಾನಂದ ಅಣ್ಣವರು ಜೇವರಿಗೆ ಸಾಕಿನ ಸಿನ್ನೂರ ಅವರಾದರೂ ಕೂಡ ಹೋಟೆಲ್ ಮಾಲಕರಿಪ್ಪ ಅವರು ಸಿನ್ನೂರದೊಳಗೆ ಹೋಟೆಲ್ ಅದ ನೋಡ್ರಿ ಅವ್ರದ್ದು ಗೊತ್ತದ ನಿಮ್ಗೆ ಎಲ್ಲರಿಗೂ ಪರಿಚಯ ಇದ್ದಿರ್ಬೇಕು ಅವರು ನಮಗೆ ಪೇಟೆಂಟ್ ದೋಸ್ತರು ಮೇಲಾಗಿ ನಮ್ಮ ವೆಸ್ಟೀಸ್ ಕಂಪ್ನಿಯಲ್ಲಿ ಈ ಸದ್ಯ ಅವರು ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ ವೆಸ್ಟೀಸ್ ಕಂಪ್ನಿ ಒಳಗೆ ಈಗ ಸಾಕಷ್ಟು ಮಂದಿ ಈ ಕಾಲು ಬ್ಯಾನಿ ಟೊಂಕ ಬ್ಯಾನಿ ಶುಗರ BP ಎಲ್ಲ ಬರ್ತಾವಲ್ಲ ಔಷಧ ಕೊಡ್ತಾರೆ ಅವರು ಯಾವ ನಮ್ಮ ಸವಿತಾ ತಾಯಿಯವರು ಬನ್ಸೋಡೆ ಸಾಕಿನ ಇಬ್ರಾಹಿಂಪುರ ಅವರಾದರೂ ಕೂಡ ಅರಿತುಕೊಂಡ್ರು ಯಾಕಪ್ಪ ಅಂತಂದ್ರೆ ಎಲ್ಲಮ್ಮ ತಾಯಿ ಬಗ್ಗೆ ಅವ್ರು ಮಾತಾಡೋರು
ನಿನಗ ತಂಗಿ ಎಲ್ಲಮ್ಮ ತಾಯಿ ಬಗ್ಗೆ ಪೂರ್ಣ ಗೊತ್ತಿತ್ತು ಅಂದ್ರೆ ಮಾತಾಡು. ಹೌದಲ್ರಿ. ನೀ ಮಾತಾಡುವಂತ ಮಾತು ಸತ್ಯ ಇಲ್ಲದು. ನೀನು ಮೊದಲೇ ಹೇಳ್ತೀನಿ ನಾನು. ಇಲ್ಲಪ್ಪ ಈ ಕಡೆ ಕೇಳ್ರಿ. ನಿನಗೆ ಬೇಕಂದ್ರೆ ಅಂದ್ಯಾವಡಿ ಮಾಸ್ತರ್ನು ಬಂದಾನ. ಇಲ್ಲ ಕರೆಕ್ಟ್ ಅದ. ಹಾ. ನಾವೇನು ಮಂತ್ರ ಗೊತ್ತಿಲ್ಲ ಇವ್ರಿಗೆ. ಮತ್ತೇನು ಮಾಡ್ತಾರೆ? ಚೇನ್ ಬಿಟ್ಟಾಕ ಯಾಕಲಾಗತ್ತಾರ. ಹೌದು. ಅದಕ್ಕೆ ಏನು ಹೇಳಕತ್ತಾಳಕಿ? ಏನ್ ಹೇಳ್ತಾರ್ರಿ ಮಾಸ್ತರ? ಅಂದ್ರ ಪಾರ್ವತಿ ಅವತಾರ ಎಲ್ಲ ಮಾತು ತಿಳ್ಕೊಂಡು ಇವ್ರು ಹೇಳ್ತಾರೆ. ಯಾಕ್ರಿ? ಹೌದಲ್ರಿ ಹೇಳ್ಯಾರ. ಪಾರ್ವತಿ ಮುಂದೆ ಬೇಡ್ಕೊಂಡಾಳ ಎಲ್ಲ ಮಾತು ಈಕಿ ಹೇಳಕತ್ತಾಳಿ. ಹೌದು ಹೌದು. ಅಂದ್ರೆ ಪಾರ್ವತಿ ಅವತಾರ ಎಲ್ಲಮ್ಮ. ಹೌದು. ಎಲ್ಲಮ್ಮನೇ ಪಾರ್ವತಿ, ಪಾರ್ವತಿನೇ ಎಲ್ಲಮ್ಮ. ಹೌದು. ಮತ್ತೆ ಪಾರ್ವತಿ ಒಬ್ಬಾಕಿ ಎಲ್ಲಮ್ಮ ಒಬ್ಬಾಕಿ ಬೇರೆ ಬೇರೆ ಏನು? ಅವ್ರು ಬಂದಂಗ ಭಾರಿಸ್ತಾರ್ರಿ ಮಾಸ್ತರ. ಈಕಿ ಹೇಳ ಮಾತ ಕರೆ ಏನ್ರಿ? ಸುಳ್ಳದ. ಪಾರ್ವತಿ ಅವತಾರ ಎಲ್ಲಮ್ಮದಳ. ಹೌದು. ಮತ್ತು ಎಲ್ಲಮ್ಮನೆ ಹೋಗಿ ಪಾರ್ವತಿ ಮುಂದೆ ಹಿಂಗೆ ಬೇಡ್ಕೊಂಡಾಳ. ಈಕಿ ಹೇಳಕತ್ತಾಳ. ಇದು ಎಲ್ಲಿ ತಂದಾಳ ನೀರು ಕೆರೆಸುತ್ತಿ ನನಗೆ ಗೊತ್ತಿಲ್ರಿ. ಹೌದಲ್ರಿ. ಆಕಿನ ಪುರಾಣೆ ಬೇರೆ ಇದ್ದಂಗೆ ಕಾಣ್ತಾವ. ತಾನೇ ಬರ್ಕೊಂಡಂಗೆ ಕಾಣ್ತಾಳ. ಹೌದಲ್ರಿ. ಮಾತಂಗಿ ಇರತ್ತ ನೋಡಿ. ಅದೊಂದು ಹುಡ್ಕೊಂಡ್ ಬಂದಾಳ. ಹೌದು. ನಿನಗೆ ಮೊದಲೇ ಕೇಳಿನ ತಂಗಿ ಎಲ್ಲಮ್ಮ ಕಡಿ ಟೈಮ್ದಾಗ ಇನ್ನೊಬ್ಬಾಕಿ ಕಡ್ದಾನವ ಪರಶುರಾಮ. ಆಕಿ ಯಾರತ್ತ ನಿನಗೆ ಕೇಳೀನಿ. ಆ ಮಾತಂಗಿ ಎತ್ತೇಳಿ ಅಲ್ಲಿ ಹೇಳದ್ ಬಿಟ್ಟಿಗೆ ಇಲ್ಲಿ ತಂದು ಹೇಳಕತ್ತಾಳ ಆಕಿ. ಹೌದಲ್ರಿ. ಅಲ್ಲಿ ಯಾರು ಎಲ್ಲಮ್ಮರು ಕೂಡ ಇನ್ನೊಬ್ಬಾಕಿಗೆ ಯಾವಾಕಿ ಕಡ್ದಾಳಪ್ಪ ಅಂತಂದ್ರೆ ಮಾತಂಗಿ ಎದ್ರ ಬಂದಳು. ಮಾತಂಗಿ ಬರ್ನ ಮಾತಂಗಿ ಹೊಡೆದೇ ಬಿಟ್ಟ ನಾವು ರೂಂಡ. ಹೌದಲ್ರಿ. ಅವಾಗ ಹಿಂದ್ರಗಡೆ ಎರಡೂ ರೂಂಡುಗಳು ಕದಲ ಬದಲ ಆಗ್ಯಾವ ಅಲ್ಲಿ. ಹೌದು ಹೌದು. ಯಾವಾಕಿ ಎಲ್ಲಮ್ಮ ಯಾವಾಕಿ ಮಾತಂಗಿ. ಕಣ್ಣಾಗ ಹಳ್ಳ ಬಿದ್ರೆ ಮಾಸ್ತರ ಇವ್ರು ಏನ್ ಮಾಡ್ತೀರಿ? ಎಲ್ಲಮ್ಮನ ರುಂಡಿಗೆ ಎಲ್ಲಮ್ಮನ ರುಂಡು ಕೂಡ್ಸಿದವ. ಹೌದು. ನೀವು ಹೋಗಿ ಓದ್ಕೊಂಡು ನೋಡಿ. ಹೌದಲ್ರಿ. ರುಂಡು ಬೇರೆ ಬೇರೆ ಆಗ್ಯಾವ. ಅವು ಮುಂದೆ ಯಾರು ಸುದ್ದಿ ಮಾಡ್ಯಾರ? ಹೌದು ಹೌದು. ಯಾಕ್ರಿ? ಯಾರ್ಲಿಂದ ಸುತ್ತಾಗ್ಯಾರ. ಇವತ್ತು ಹೊರಗೆ ಹತ್ಯದಪ್ಪ ಅಂತಂದ್ರೆ ನೋಡಮ್ರಿ ಈಕಿದ್ ಎಟ್ರ ಕುಬಿ ಅದ. ಹೌದಲ್ರಿ. ಎಲ್ಲಮ್ಮನ ರುಂಡ ಎಲ್ಲಮ್ಮನ ದಂಡಿಗೆ ಹಚ್ಚಿಲ್ಲ ಅವರು. ಹೌದು ಹೌದು. ಮಾತಂಗಿ ರುಂಡಿಗೆ ಮಾತಂಗಿ ದಂಡಿಗೆ ಎಲ್ಲಮ್ಮನ ರುಂಡ್ ಹಚ್ಚಾರ. ಹೌದು. ಈ ಎಲ್ಲಮ್ಮನ ದಂಡಿಗೆ ಮಾತಂಗಿ ರುಂಡ್ ತಂದು ಹಚ್ಚಾರ. ಹೌದು ಹೌದು. ಮುಂದೆ ಅವ್ರು ಇಬ್ರು ಹ್ಯಾಂಗ ಸುದ್ದ ಆಗ್ಯಾರ. ಇದು ಮೊದಲು ನನಗೆ ವಿಷಯ ಬೇಕಾಗ್ಯದ ತಂಗಿ. ಹೌದಲ್ರಿ. ಯಾಕ್ರಿ? ಹೌದು ಹೌದು. ನೀ ಎಲ್ಲರ ತಂಗಿ ಚಲೆ ಪಿಲೆ ಹಾರಾಡಿ ಅಲ್ಲಿ ಎಲ್ಲರ ಆ ಮತ್ತೊಬ್ರು ಗಂಡ ಹಾಡೋರು ಕೂಡ ಹಾರಾಡಿ ಹೋಗ್ತೀನಿ ಅಂದ್ರೆ ನಾ ಬಿಡಂಗಿಲ್ಲ ನಿನಗೆ. ಅದು ಮಾತ್ರ ಓಡಾಡ್ದನ ಕೈದ್ರೆ ಹೊತ್ತು ಮುಳುಗಲ್ರಿ. ಹಿಡಿದು ಜಾಗತ್ತೀನಿ ನಿನ್ನ ಲಗಾಮ ನನ್ನ ಕೈ ಆಗದ ಲಗಾಮ. ಜೋತಿ ಆಡ ಮಗಳ. ಹೌದು ಹೌದು. ಜೋತಿ ಆಡೋನು ಬಿಡಂಗಿಲ್ಲ ನಾ. ಅದಕ್ಕ ಇವ್ರದ್ದು ಹೆಂಗ್ರಿ ಮಾಸ್ತರ? ಹೌದು ಹೌದಲ್ರಿ. ಆ ಬಸವಂತ ರೇಖಾಕವ್ರು ಬಸವನ ಸಂಗಳಿಗೆ ಇವರಾದ್ರು ಕೂಡ 51 ರೂಪಾಯಿ ಸಾಧನೆ ಕೊಟ್ಟಾರ. ಅವ್ರಿಗೆ ನಾನು ಪೂರ್ಣ ಆಭರದೀನಿ ಮನಿಸ್ತಕ್ಕ. ಅದಕ್ಕೆ ಸುಳ್ಳಿನ ಮಾರಾಟ ನಡೆದಕ್ಕಿಂತ ಸುಳ್ಳಿನ ಮಾರಾಟ. ಹೌದಲ್ರಿ ಮಾಸ್ತರ. ಸುಳ್ಳಿನ ಮಾರಾಟ ಬಹಳ ದಿನ ನಡೆಯಂಗಿಲ್ಲ ತಂಗಿ. ಬಹಳ ದಿನ ನಡೆಯಲ್ರಿ ಮಾಸ್ತರ. ಏರಿದ ಜೋಕಾಲಿ ಇಳಿಯುವುದೇ ಗಟ್ಟಿ. ಹೌದು ಹೌದು. ಮೀರಿದ ಉರಿ ಆರುವುದೇ ಗಟ್ಟಿ. ಹೌದು ಹೌದು. ಹೊಲಸು ನಾಯಿ ಶೀರ ನಾಯಿ ಹೊಲಸು ಚಿಪಾಟಿ ಇತ್ಯಾತಕ ಓತ್ ಹೇಳ್ತಾನೆ ನಮ್ಮ ಅಂದೇವಾಡಿ ಕವಿ. ಹೌದಲ್ರಿ ಹೇಳ್ತಾರ. ಯಾಕ್ರಿ? ಹೌದು. ಎಷ್ಟು ದಿನ ನಡೀತದ ಓಟ? ಹೌದು. ನಡೆಯಂಗಿಲ್ಲ. ಹೊಡಿತದ ಒತ್ತಿ ಹಿಡ್ಕೋ ಕಂಟ ಅಂತ ಹೇಳನವ. ಹೌದಲ್ರಿ. ನಮ್ಮ ಅಂದೇವಾಡಿ GR ಮಕಾಂದಾರ್ ಅವರು ಹೌದು ಹೌದು. ಮೊದಲು ಒತ್ತಿ ಹಿಡ್ಕೋ ಕಂಟ. ಅವಾಗ ಮುಂದೆ ನೋಡ ಮತ್ತೆ ನಿಂದು ನಾವು ಹಾಕಿದ ಓಟೆ 5 ವರ್ಷ ನಡೀತದ. ನೀನು ಕಡಿತಾನೆ ಎಲ್ಲಿ ನಡಿಬೇಕು ನೀ? ಆಗಲ್ಲ ಹೋಗಲ್ಲ. ನಡೀಲ್ರಿ. ಈ ಜಡದ ಹಕ್ಕ ಗಂಡ ಬೇಕ ಆತ ನಿಂದೆ ಬೆಳಕ ಕಾಣುವುದು ಎಲ್ಲ ಟಳಕ ನೋಡು ನೀನು ತೀಳ ನೋಡು ನೀನು ತೀಳ ನಿಂಗ ಅಂಗದ ಮಂಗ ಭಾವ ಅಳದ ಮಂಗ ಭಾವ ಬ್ರಹ್ಮ ವಿಷ್ಣು ರುದ್ರ ಮೂವರ ಮನ್ರು ಮಣ್ಣುರ್ಕ ಹಣ್ಣ ನೋಡುಕ ಒಪ್ಪಿ ತಮ್ಮ ಮನಕ. ಅದಕ್ಕೆ ಏನ್ ಮಾಡ್ತಾರ ಅಲ್ಲಿ ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಡಿ ಹೆಣ್ಣು ನೋಡ್ಲಾಕ್ ಬರ್ತಾರ. ಅಲ್ಲಿ ಗಚ್ಚಿ ಮಾಡ್ತಾರ. ಮೂಪೇದ ಹೌದಾ? ನಾವೊಂದು ಇದ್ರಾಗ ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿದ್ರು ಕರೆಕ್ಟ್ ಅದ. ಯಾಕಂದ್ರೆ ಮಾತಂಗಿದು ಹಿಡಿದು ಮೂಕ್ ಕೊಯ್ದಾನ ಇದೊಂದು ಪುರಾಣದಾಗ ಬಂದದತ್ತ ಅವ್ರು ಹೇಳ್ಯಾರ. ಅಂದ್ರೆ ಮಾತಂಗಿದು ಮೂಕ್ ಕೊಯ್ದಾನ ಎಲ್ಲ ಮುಂದೆ ಏನಾದ್ರು ರೂಂಡ್ ಹೊಡೆದಾನ ಅಂತ ಅವ್ರು ಹೇಳಕತ್ತಾರ. ಮತ್ತು ನಾವೊಂದು ಇದ್ರಾಗ ಓದಿದ್ದೆವು ಸಿಕ್ಕಿತ್ತು. ಮತ್ತು ಬೇಕಂದ್ರೆ ಅದನ್ನು ತೋರಿಸ್ತೀನಿ ಅವ್ರಿಗೆ ಉದಾಹರಣೆ. ನಾವೇನು ಹಂಗೆ ಅದಕ್ಕೆ ನಮ್ಮ ಅಣ್ಣವ್ರು ಹೇಳಕತ್ತಾರ ಆಕಿನ ಮೂಕ್ ಕೊಯ್ದಾರ ಮಾತಂಗಿದು ಯಾವಾಗ ಶುದ್ಧ ಆಗ್ಯದ ಅಂತ ಕೇಳತ್ತ ಅವ್ರು ಹೇಳಕತ್ತಾರ. 51 ರೂಪಾಯಿ ಕೊಟ್ಟಾರ. ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡುವಂತ ಗುರುವಿನ ಚರಣಕ್ಕಾದ್ರೆ ನಾನು ಪೂರ್ಣ ಬರ್ತೇನೆ. ಹೌದಲ್ರಿ ಮಾಸ್ತರ. ಅವರು ಬಹಳ ಮಮ್ಮಗಂದ ಮತ್ತೆ ಮುತ್ತೆ ಅಂತ ತೆಗ್ದಾರ. ಯಾವ್ದೊಂದು ತಲೆ ಕುಂತಪ್ಲೆ ನಮಗೆ. ಹೇಳಲ್ಲ
ಇವನಂತವ್ ಏನು ಮಾಡೀನ್ರಿ ಮಾಸ್ತರ ಹಾ ಇಂಥ ಹೆಣ್ಮಗಳಿಗೆ ಒಂದು ಊರಿಗೆ ಕೊಟ್ಟ ನಮ್ಮಂತ ಊರಿಗೆ ಕೊಟ್ಟಾರ ಕೊಟ್ಟ ಈ ಹೆಣ್ಮಗಳು ಏನು ಮಾಡಕ್ರಿ ಹಾ ಬರೇ ಇವಂದೇ ಮಾತು ಕೇಳಕಿ ಯಾರ್ದು ಈ ಏನು ಹಾಕ್ತಾನ ತಾಳ ಹಾ ಇವಂದೇ ಕೇಳಕಿ ಹೌದ್ ನನ್ನಂತ ಗಂಡ ಏನು ಮಾಡ್ದ ಮಾಸ್ತರ ಏನ್ ಮಾಡ್ದ ಒಂದ್ 2-3 ವರ್ಷನಾಗ ಒಂದ್ 2 ಮಕ್ಕಳು ಬಿ ಹಡದ ಹಡ್ದಾನ ಆದ್ಮೇಲೆ ಏನೋ ಒಂದ್ ಜಡ ಬಂದ್ ಕೇಸಿ ಆ ಗಣಸ ಮಗ ಏನ್ ಮಾಡ್ತೀರಿ ಮದಿ ಮಾಡ್ಕೊಂಡವ ಹಾ ಅವ ಸತ್ತ ಮಾಸ್ತರ ಹೌದ್ ಸತ್ತ ಸಾಯೋದು ಒಂದು ಕೆಲವೊಂದ್ ದಿನ ಹೋದ ಮಾಸ್ತರ ಮುಂದೆ 5-6 ವರ್ಷ ಏನಾಯ್ತು ಮುಂದ ಈಕೀಗ ಮತ್ತೆ 2 ಗಣಸ ಮಗ ಹುಟ್ಟುದ್ರಿ ಹಾ ಮತ್ತೆ 2 ರೆಡಿನೇ ರೀ ಮಾಸ್ತರ ಗಾಣ ಸತ್ತ ಬೆಳ ನಾ ಸತ್ತ ಬಳಿಕ್ರಿ ಅಲ್ಲ ಹ್ಞೂ ಸಾಯೋದು ಏನಾಯ್ತು ಮಾಸ್ತರ ನಮ್ಮ ಏನ್ ಸೂರ್ ಹಾಕಲ್ತ ನೋಡ್ರಿ ಹಾ 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 ಏ ನಮ್ಮ ಮೊಯ್ನಿಗೆ ನಮ್ಮ ಮಣ್ಣಿಲ್ದ ಏನು ಹಡ್ದಳ ಅಂದ್ರ ನಮ್ಮ 20 ಎಕರೆ ಹೊಲದಾಗ ಇವನಿಗೆ ಪಾಲನೆ ಕೊಡೋದಿಲ್ಲ ಅಂತ ಇವತ್ತು ತಕರಾರು ತೆಗೆದು ಇವತ್ತು ತಕರಾರು ಮಾಡ್ದ ತಕರಾರು ನಡೀತು ಊರಿಗೂರ್ ಎಲ್ಲ ನ್ಯಾಯ ನಡೀತು ಮಾಸ್ತರ ನಡೀತು ಇದು ಮಾತು ಏನು ಬಿ ಎಲ್ಲಿ ಬಿತ್ರಿ ಎಲ್ಲಿ ಹೋಯ್ತು? ಏನು ತಾಳ್ ಹಾಕಲ್ತ ನೋಡ್ರಿ ಅವ ಕುರ್ಸಲೆ ಹಾ ಹಾ ಕರಿ ಅವ್ನು ಕಿವ್ಯಾಗ ಈಕಿ ಹೇಳಿದಳು ಯಪ್ಪ ಗಾಣ ಸತ್ತ ಮೇಲೆ ಮತ್ತೆ 2 ಮಕ್ಕಳು ಹಡ್ದಿದ ಹಾ ಅವ್ರೇ ಪಾಲ ಕೊಡಲತ್ತಾರ ಮತ್ತೆ ಹ್ಯಾಂಗ ಮಾಡದಪ್ಪ ಮುಂದೆ ಹ್ಯಾಂಗ ಮಾಡೋದು ಏ ತಂಗಿ ನೀ ಸುಮ್ಕೊಂಡ್ರು ಹಾ ನಾ ಇವತ್ತು ಕುಂಡ್ರತೀನಿ ಗಾಡಿಗೆ ಹಾ ನಿಮ್ ಊರಾಗ ಬಂದ ನಾ ಮಾಡ್ತೀನಿ ನಾಯ ಪಂಚಾಯತಿ ನೀ ಸುಮ್ಕೊಂಡ್ರಂದ ನ್ಯಾಯ ಮಾಡಿ ಇಸ್ಕೊಡ್ತೀನಿ ಏ ನಮ್ಮ ಅಪ್ಪ ಗುಣನೇ ಹಾಕ್ತಿಕ್ಕಿ ಏನ್ ಮಾಡಿದ್ರು ಯಾಕೆ ಕಾಲ್ ತಗೋಯಪ್ಪ ಅಂತ ಕೇಸಿಂದ ಹಾ ಹಿಂಗೆ ನಡೀತ್ರಿ ಮಾಸ್ತರ್ ನಡೆಯೋದು ನಾಯ ಕುಡಿಸಿದ್ರು ಮುಂದ ವಿದ್ಯಾಶ್ರೀ ಮುಂದೆ ಏನಂತ ಹೇಳ್ತೀನಿ ಕೇಳ್ರಿ ಮಾಸ್ತರ ಏನಂತಾಳ ಅಂಗಡಿಗೆ ಹೋದ್ರು ಎಲ್ಲ ಮಾಡಿದ್ರು ಮಾಸ್ತರ ನ್ಯಾಯದಕ್ಕಿಂತ ಹಿರಿಯ ಮನುಷ್ಯರು ಬಂದ್ರು ಹಾ ಇವ ಕಲ್ಸಿದ ಮಾಸ್ತರ ಹ್ಯಾಂಗ್ ಕಲ್ಸಿದ ಅಂತೀರಿ ನೀವು ಏನಂತ ಕಲಿಸಿದ ಇವ್ರಪ್ಪ ಏ ಇಲ್ವಾ ತಂಗಿ ನಿನ್ನ ಗಾಂಡ ಸತ್ಯ 5 ವರ್ಷ ಆಗ್ಯದ ಮೊದಲು 2 ಇದ್ದು ಹಾ. ಅವ ಇದ್ದಾಗ ಹೌದು ಅವ ಸತ್ತ ಮೇಲೆ 2 ಆಗ್ಯಾವಂತವ್ರು ಅಣ್ಣತಮ್ಮರು ನಿಂಗೆ ಪಾಲ ಕೊಡಲತ್ರ ಅದು ಹ್ಯಾಂಗ್ ಹಡದಿ ತಂಗಿ ಅಂತ ಇಕ್ಕಿ ಕೇಳಿದ್ರು ಕೇಳ್ತಾರ ನಿನಗ ಇಂತ ನಮ್ಮ ರುಮಾಲ್ ಕಾಕ ಹಿರಿಯರಿ ಹಾ. ಹೌದಪ್ಪ ದುಕಾನ್ದಾಗ ವಿದ್ಯಾಶ್ರೀ ಕೇಳ್ತಾರ ಮಾಸ್ತರ ಕೇಳ್ತಾರ ಇವ ಏನು ಕಲ್ಸಿನ ಗೊತ್ತೇನ್ರಿ ಏನತ್ತ ಅಯ್ಯ ಗುರುಗಳೇ ಮುತ್ತರೆ ನನ್ನ ಗಾಣ ಸತ್ತು ಹೋದ್ರೆ ಏನಾಯ್ತ್ರಿ ಊರಾಗೇನು ಮಂದಿ ಮತ್ತೆ ಇರ್ಲೇನ್ರಿ ಅನ್ಸದ್ರ ಅಂತಿಕ್ಕಿ ಹಾ 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 ಊರಾಗ ಮಂದಿ ಇಲ್ರಿ ಅವ್ರಿಗೆ ಹಟ್ಟಿ ಇದು ಆಗ್ಯದ್ರಿ ಮಾಸ್ತರ ಅಂದ್ಮೇಲೆ ಹಿಂಗ ಅನುವತ್ ಕಲ್ಸ್ಯಾನವ ಇವ ಅನ್ನೊಂದ್ ಕಲ್ಸ್ದಾಗ್ರಿ ಹಾ, ಹಾ, ಹಾ. ಇಂಥ ಹಿರಿಯರ್ ಏನಾದ್ರಂತ್ರಿ ಹಾ ತಂಗಿ ಯಾರ್ಯಾರ ಬಲ್ಲಿ ಹೋಗಿದ್ದೆ ಅವ್ರ ಬಲ್ಲಿ ಹೊಲ ಇಸ್ಕೊಂತ ಕೊಟ್ಟು ಕಳ್ಸ್ರಂತ ಹಾ 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 ಹಾಗೆ ಕೆಲಸ ಇಂಥವ್ ಹೇಳಂದ್ರ ಮಾಸ್ತರ ಭಾಳವ ಹೌದು 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 ಲೌಕಿಕ ವಿಷಯ ಬೇಡ ಬೇಡ ಏನ್ ಅಧ್ಯಾತ್ಮ ಮಾಡೋದು ನಡೀಲಿ ಇವತ್ತು ಹೇಳದಲ್ಲ ಅಧ್ಯಾತ್ಮ ಇನ್ನ ನಡೀಲಿ ಮಾಸ್ತರ ಇನ್ನ ಭಾಳವ ಇಂಥವ್ ಹರಿದಿದ್ದೆ ಹಚ್ಚು ತೆರೆದಿದ್ದೆ ಮುಚ್ಚು ನಿನಗಂತೀನಿ ಗಾರತಿ ಅಂದ ಕೂಡಲೇ ಬೇರೆ ಹೇಳಿದ್ ನೋಡ್ರಿ ಪುರಾಣದಾಗ ಹೋಗ್ಯಾಳ ಮಗಳು ಹಾ ಪುರಾಣದಾಗ ಯಾಕೆ ಬರ್ತದ ಲೌಡಿ ಪುರಾಣದ ಮಾತಲ್ಲದು ಎಲ್ಲ ಹರ್ದದ ಹೇಳಿ ಹೇಳ್ತೀನಿ ಹಾ ಸುಮ್ಮನೆ ಆಗಾವ ಬಡಿಬೇಡ ಯಾರ ಬಾಯಿಲರಿ ಕೇಳಿದ್ದೆ ಅಂದ್ರೆ ಹೇಳಬೇಕು ಅದು ಪುರಾಣದ ಮಾತಲ್ಲ ಬೇಕಾದಿದು ಯಾವುದು ಹರಿದಿದ್ದೆ ಹಚ್ಚು ತೆರೆದಿದ್ದೆ ಮುಚ್ಚು ನಿನಗಂತೀನಿ ಗರ್ತಿ ಅತಿ ಯಾಕಂದನ ಕವಿ ಎಲ್ಲಿ ಮಾತು ಮಾತಾಡನವ ಎಲ್ಲಿ ಅವ ಮಾತಾಡ್ರಿ ಅವ ಮಾತಾಡಿದ್ದೆ ಅಲ್ಲಿ ನೀ ಮಾತಾಡೋದೆ ಅಲ್ಲಿ ಹೌದು ಪುರಾಣಕ್ಕೆ ಅದಕ್ಕೆ ಬಹಳ ದೂರದ ತಂಗಿ ಹೌದಲ್ರಿ ಹರಿದಿದ್ದು ಹಚ್ಚೋದು ಯಾವದ್ರಿ ಹೌದು ತೆರೆದಿದ್ದು ಮುಚ್ಚೋದು ಯಾವಾಗ ಹೌದಲ್ರಿ ಈ ಮಾನವ ಜನ್ಮ ಎಲ್ಲಿದಿಂದ ಹರ್ಕೊಂಡು ಬಂದದ್ರಿ ಹೌದು ಓಂಕಾರ ಮುಖದಿಂದ ಬಂದದಿಲ್ಲ ಅಂದ್ರ ಓಂಕಾರ ಮುಖದಿಂದ ಹರ್ಕೊಂಡು ಬಂದಂದ್ರೆ ಅಲ್ಲಿಗೆ ಹೋಗಿ ಕುಡ್ಕೋ ಅಂತ ಕವಿ ಹೇಳಕತ್ತ ಇನ್ನು ತೆರೆದಿದ್ದು ಮುಚ್ಕೋ ಅಂದ್ರೆ ಯಾವದ್ರಿ ಈಗಿನ ಹಣಿ ಬಾರಕ್ಕೆ ಯಾವಾಗ ತೆರೆದು ಕುಂತದ ಅಣಜ 21 ಲಕ್ಷ ಪಿಣಿಜ 21 ಲಕ್ಷ ಜಲಬ್ಜ ಉದ್ಬೀಜ ಇಂತೀವಿ 84 ಲಕ್ಷ ಜೀವರಾಶಿ ತಿರುಗಾಡಿ ಮಾನವ ಜನ್ಮಕ್ಕೆ ಬಂದಾಳ ಹೌದಲ್ರಿ ಹುಟ್ಟು ಸಾವ ಅನ್ನುವಂಥದ್ದು ಇದು ತೆರ್ಕೊಂಡು ಕೂತದ ಇದು ಮುಚ್ಕೋ ಅಂತ ಹೇಳ್ತಾರ ಅದಕ್ಕೆ ಅವ ಮುಚ್ಕೋ ಅಂತ ಹೇಳಕತ್ತಾನವ ಹೌದಲ್ರಿ ಇವ್ರು ಬೇರೆ ಹೇಳ್ತಾರ ಹುಟ್ಟು ಸಾವ ಅನ್ನುವಂಥದ್ದು ಅದು ಏನದಲ್ಲ ಮುಚ್ಕೋ ಹೌದು ಅದು ಮುಚ್ಕೋಬೇಕಾದ್ರೆ ನಿನ್ನ ಬಲಿ ಇಲ್ಲ ಔಷಧ ಬರ್ಬೇಕಿ ಕಣ ನಮ್ಮ ಗುರುವಿನ ಬಲಿ ಹೌದಲ್ರಿ ಅಲ್ಲಿ ಅದ ತಂಗಿ ಔಷಧ ತಿಳ್ಕೊಂಡವ ಏನ್ ಹೇಳ್ಯಾನ ಕವಿ ಬೇಕಾದ್ರೆ ಇದು ಹರಿದಿದ್ದೆ ಹಚ್ಚು ತೆರೆದಿದ್ದೆ ಮುಚ್ಚು ನಿನಗಂತೀನಿ ಗರ್ತಿ ಹರಿಯದ ಮಬ್ಬಿನಾಗ ಹರ್ಕೊಂಡು ಹೋಗ್ಬೇಡ ಒಗತಾ ಹಿಡ್ಕೋವತ್ತಿ ಹೌದಲ್ರಿ ಮಾಸ್ತರ ಅಧ್ಯಾತ್ಮದ ವಿಷಯ ನಾ ಹೇಳಿನಿ ಇದು ಹೇಳಕತ್ತ ಪುರಾಣ ಸೈಡ್ದಾಗ ಇದು ಧ್ರುವಾಸ ಮನೆ ಹೇಳ್ತಂದಾರಿ ಇವ್ರು ಕೈ ಅದು ಹಿಂದ ದೊಡ್ಡ ಟೆಪ್ಪಿಗೆ ಹಾಕೊಂಡೋದು ಹಿರಿಯ ಮನುಷ್ಯ ಅದಕ್ಕೆ ಏನು ಬುದ್ಧಿನೂ ಇಲ್ಲ ಅದಕ್ಕೆ ಹೌದು ಇಷ್ಟು ವಯಸ್ಸಾಗ್ಯಾವ್ರಿ ಇಷ್ಟು ವರ್ಷ ಅವನು ಸರ್ವಿಸ್ ಆಗ್ಯದ ಒಂದು ಮಾತು ಅವನಿಗೆ ತೆರಕಿಲ್ಲ ನೋಡ್ರಿ ಆ ಹೌದಲ್ರಿ ಪೋರಿ ಹಂಗೆ ಹೇಳ್ತದ ಹಂಗೆ ಹೇಳೋದು ಹೌದು ಏ ಅಲ್ಲ ತಂಗಿ ಇದು ಪುರಾಣದ ಮಾತಲ್ಲ ಅವ ಕೇಳಿದತ್ರ ಹೇಳ್ಬೇಕಲ್ಲ ಅವ ಹೌದು ಜರಾರ ಬೇಕಲ್ರಿ ಜ್ಞಾನ ಹೌದಲ್ರಿ ನಾ ಮಾತಾಡಿದ ಮಾತು ಎಲ್ಲಿದು ಅಧ್ಯಾತ್ಮದೊಳಗಿನ ಮಾತು ನಾ ಮಾತಾಡಿ ಹೌದು. ನೀವು ಹೇಳಕತ್ತೀರಿ ಹೊರದಿದ್ದು ಹಸದವ್ರೆ ನಾವೇ ತೆರೆದಿದ್ದು ಮುಸದವ್ರೆ ನಾವೇ ಹೌದಲ್ರಿ ಯಾರ್ದು ಹಚ್ತೀರಿ ಯಾರು ತೆರೆದು ಯಾರ್ದು ಮುಸ್ತೀರಿ ನಿಮ್ಮ ಇಲ್ರಿ ಮಾತ್ರ ಧ್ರುವಾಸ ಮುನಿಯಲ್ಲಿ ಜಳಕ ಮಾಡ್ತಾನೆ ಗೊತ್ತದ ಗೊತ್ತಿಲ್ರಿ ಹಾ ಗೊತ್ತಿಲ್ರಿ ಇವ್ರಿಗೆ ದುರ್ವಾಸ್ಮನಿದು ಹೌದಲ್ರಿ ಹೇಳಲ್ಲ ಹೇಳಿದ್ಮೇಲೆ ಅಂತ ಗಳದ ಮಗ ಜಳಕ ಮಾಡ್ತಾ ಇವ್ರು ಹೆಂಗಸರ ಜನರ ಕೆಲಸ ಅಲ್ರಿ ಹಾ 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 ಅಲ್ಲಿ ಯಾಕೆ ಹೋಗ್ಬೇಕ್ರಿ ಇವ್ರು ಹ್ಞೂ ಗಂಡಸ ನೋಡ್ರಿ ಈಗ ಒಬ್ಬ ಮನುಷ್ಯ ನೋಡ್ರಿ ಯಾವ್ದಾರು ಹೆಣ್ಮಗಳು ಜಳಕ ಮಾಡ್ತಿತ್ತಪ್ಪ ಅಂತಂದ್ರೆ ದೂರ ಹೈದು ಹೋತ ನಾವು ಹೌದಲ್ರಿ ಹೋತಾನಿಲ್ರಿ ಹೌದು ಆ ದುರ್ವಾಸಮುನಿ ಜಳಕ ಮಾಡುವಂತ ಟೈಮ್ದಾಗ ಈ ದ್ರೌಪದಿ ಅಲ್ಲಿ ಹೋಗ್ಲಿಕ್ಕೆ ಕೆಲಸ ಏನದ ಏನ್ ಕೆಲಸ ಇದ್ರಿಬೇಕು ಮಾಸ್ತರ ನಿನ್ನೆ ಅಂದಾಳಿಲ್ರಿ ದ್ರೌಪದಿ ಅನ್ನೋದು ನಮ್ಮ ಸಿರಿ ಸರ್ ಕರೆದು ಕೊಟ್ಟಾಳ ಹೌದಲ್ರಿ ಅದಕ್ಕಾಗಿ ಕೃಷ್ಣ ಪರಮಾತ್ಮ ಸೀರೆ ಬಿಟ್ಟಾಳ ಅಂತ ಹೇಳಾಳಕಿ ಹೌದು ಮತ್ತ ಅವ ಕೊಡಲಕ್ಕ ಸೀರೆ ಅವನಿಗೆ ಕೊಟ್ಟಿ ಸೀರೆ ಮತ್ತೆ ಇಲ್ಲಿ ಉಪಕಾರ ಮತ್ತೊಬ್ಬನ ಕೈಲಿ ತೊಗೊಂಡಿದ್ದಿಲ್ಲ ಕೃಷ್ಣನ ಕೈಲಿ ಅದು ಯಾಕೆ ಅವ್ರಿಗೆ ಬೇಡಬೇಕಾಗಿತ್ತು ಅಲ್ಲಿ ದುರ್ವಾಸಮುನಿ ಅದಾನನ್ರಿ ಹೌದು
ಇಲ್ಲ ಕೃಷ್ಣ ಕೊಟ್ಟನಲ್ಲಿ ಸೀರೆ ಹೌದಲ್ರಿ ಕೊಟ್ಟ ಒಬ್ಬವ ಮಾಡಿಸ್ಕೊಳ್ಳೋದು ಒಬ್ಬನ ಕೈಲಿ ಹೌದು ಹಿಂಗ್ಯಾಕ್ರಿ ಇದು ತಗದು ಉಲ್ಟಾ ಆಯ್ತಲ್ಲ ಇದು? ಹೌದಲ್ರಿ ಹಂಗ್ ಮಾಡ್ಬೇಡ ತಂಗಿ ಇಲ್ಲಿ ಪಗಾರ ತಗೊಂಡ್ ಉದನೆ ಹಾಡ್ದಂಗ ಆಗ್ತದೆ ಇದು ಅಲ್ಲದ ಲೆಕ್ಕ ಹೌದು ನಡಿ ನಡಿ ಕಣ್ಣ ನೋಡಿ ಒಪ್ಪಿ ತಮ್ಮ ಮನಕ ಬಂದು ಇಲ್ಲಿ ತನಕ ಕುಂಕುಮ ಹಚ್ಚಿ ಲೆಕ್ಕ ಮಾಡ್ಯಾರೋ ಲಗ್ನ ಮಾಡ್ಯಾರೋ ಲಗ್ನ ಆ ಶಾಡಕ ಮಾಡೋನು ಕಾರ್ಯ ಶುದ್ಧ ಮಾಡೋನು ಕಾರ್ಯ ಶೋಧ ಶುಕ್ಲ ಪಕ್ಷ ಧನುರ್ ಲಗ್ನ ದ್ವಾದಶಿ ದಿವಸ ಕೇಳ ತಂಗಿ ಲಗ್ನ ತಯಾರ ಮಾಡಿದಾರು ಮುಹೂರ್ತ ನೀವಳ ಜೀವಕ ಮತ್ತು ದೇಹಕ್ಕೆ ಲಗ್ನ ಯಾವಾಗ ಆಗ್ಯದ ಮಿತಿ ಕೇಳಾಳಕಿ ಇಲ್ಲಿ ಹೌದಲ್ರಿ ಕೇಳ್ಯಾರ ಪಕ್ಕ ಲಕ್ಷ ಕೊಟ್ಟು ಕೇಳ್ರಿ ನಾ ಹೇಳೋ ಉತ್ತರ ಏನ್ ಕೇಳಾಳ ಏನ್ ಕೇಳ್ಯಾರಿ ಜೀವಕ ಮತ್ತು ಈ ಶರೀರಕ್ಕೆ ಲಗ್ನ ಆಗುವ ಹೊತ್ನ್ಯಾಗ ಮಿತಿ ಕೇಳಕತ್ತಾಳ ವಾರ ಯಾವದಿತ್ತು ರವಿವಾರ ಇತ್ತು ಹೌದ್ ಹೌದ್ ದ್ವಾದಶಿ ತವತ ಮಿತಿ ಆ ಮಿತಿ ದಿವಸ ಲಗ್ನ ಆಗ್ಯದ ನೋಡು ತಂಗಿ ಶರೀರಕ ಮತ್ತು ಜೀವಕ ಹೌದಲ್ರಿ ಆಕಿ ಕೇಳೋ ಪ್ರಶ್ನೆಗಳು ಎಲ್ಲ ಖುಲ್ಲ ಹಾರ್ಕೋತ ಹೊಂಟಾವ ಹೌದಲ್ರಿ ಅದಕ್ಕೆ ಮತ್ತೇನು ಹೇಳ್ತಾನೆ ಕವಿ ಇಲ್ಲಿ ಏನ್ ಹೇಳ್ತಾರಿ ಕನಸ ಹ್ಞೂ ಕನಸಿನಾಗ ಏನೋ ನಮಗೆ ವೀರ್ಯ ಹೋತದ ಸೊಡ್ಡ್ಯಾಗ ಹೌದ್ ಕುಲ್ಲನೇ ಹೇಳಮ್ರಿ ಅದ್ರಾಗ ಏನದ ಏ ಚುಕ್ತಾಲ್ ಮಾಸ್ತರ ಇಟ್ಟು ಯಾರು ಕೇಳವ್ರು ನನ್ನ ಪಾಲದೊಳಗೆ ಬಂದು ಯಾವ ಕೇಳಪ್ಲೇನು ಇಲ್ಲ ಹೇಳಪ್ಲೇನು ಇಲ್ಲ ಆಕಿನೂ ಬರಪ್ಲೇ ಇಲ್ಲ ಇಲ್ಲಿ ರೇವಣ ಕಾಕವರು ಸಲಗರ್ ಸರ್ ಹೂವಣ ಕಾಕವರು ಸಲಗರ್ ಸರ್ ಅವರು ಅವರಾದರೂ ಕೂಡ ಶಾಲಾ ಶಿಕ್ಷಕರು ಹೌದಲ್ರಿ 100 ರೂಪಾಯಿ ಕೊಟ್ಟಾರ ನೋಡ್ರಿ ಅದಕ್ಕೆ ಧರ್ವನಕ್ಕೆ ಮಾತ್ರ ಗುರು ಬೇಕು ಈಕಿಗೆ ಲಗ್ನ ಮಾಡ್ಬೇಕಾದ್ರೂ ಗುರು ಬೇಕು ಅಲ್ಲಿ ಮಂತ್ರ ಹೇಳೋ ಹೊತ್ನ್ಯಾಗ ಗುರು ಬೇಕಲ್ರಿ ನಾಳೆ ಈಕಿ ಹಲಗಿ ಹಚ್ಕೊಂಡು ಹೋದಳಪ್ಪ ಅಂತ ಗೋರಿ ಮ್ಯಾಗ ಕಾಲಿಡ್ಲಾಕನು ಗುರು ಬೇಕು ಹೌದಲ್ರಿ ಮೊದಲಿಕ್ಕೆ ವಿದ್ಯೆ ಕಲಿಬೇಕಾದ್ರೂ ಶಾಲ್ಯಾಗನು ಗುರು ಬೇಕು ಮೊದಲಿಕ್ಕೆ ಲಗ್ನ ಆಗಲಿಕ್ಕೆ ಮುಂದಲ್ಲಿ ಸಂಸಾರ ಮಾಡ್ಬೇಕಾದ್ರೂ ಅಲ್ಲಿನೂ ಗಂಡ ನಾವು ಗುರು ಬೇಕು ಹೌದಲ್ರಿ ಬೇಕು ಎಲ್ಲಾನು ಮಾತ್ರ ಗುರು ಇದ್ದಾಗ ಸಾಧ್ಯ ಆದ ತಂಗಿ ಗುರು ಇಲ್ಲಾರ್ದೆ ಸಹಿತ ಯಾವುದು ಸಾಧ್ಯನೇ ಇಲ್ಲ ಹಾಗೇ ಇಲ್ಲ ಅದಕ್ಕೆ ಒಂದು ನಮ್ಮ ಗುರು ಸ್ವರೂಪಿಗಳು ಶಾಲಾ ಶಿಕ್ಷಕರು ಸಲಗರಿ ಸರು ತಮ್ಮ ವರ್ಧಕರುಗಳಿಂದ ಮಂದ್ರೂಪಲ್ರಿ ಇದು ಮೈಂದ್ರಿಗಿ ಸಾರು ಅವರಾದರೂ ಕೂಡ ತಮ್ಮ ವರ್ಧಕರುಗಳಿಂದ 100 ರೂಪಾಯಿ ಸಾಧನ ಕೊಟ್ಟಾರ ಅವ್ರಿಗೆ ನಾನು ಪೂರ್ಣ ಬರ್ತೀನಿ ಮಾತಾಡಿ ಶಿವಯೋಗಿ ಸುಸ್ಥಳೇಶ್ವರನ್ನು ವಂದಿಸಿ ಈ ಕುಳಿತಂಥ ಸಭೆಯಲ್ಲಿ ಎಲ್ಲ ಸಭಿಕೃತಿಯಿಂದ ನಾನು ಈ ಗಾಯಕರಿಗೆ ನಾನು ಒಂದು ವಿನಂತಿಪೂರ್ವಕ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಿನ್ನೆ ಮತ್ತು ಇವತ್ತು ಪೂರಾ 3 ದಿನಗಳ ಕಾಲ ಏನು ಮಾಡಿದವಪ್ಪ ಅಂದ್ರೆ ವಾದವಾದ ನಡೆದವ ಅದಕ್ಕೆ ಜನರಿಗೆ ಕೇಳೋರಿಗೆ ಭಾಳಷ್ಟು ಸ್ವಲ್ಪ ಬೇಸರ ಆಗ್ಯದ ಅದ್ರ ಸಲುವಾಗಿ ಈಗ ಇವ್ರದ್ದು ಈಗ ಇವತ್ತಿನ ದಿವಸ 3ನೇ ದಿನ ಇವ್ರದ್ದು ಪಾಳಿ ಮುಗೀತದ ಇವ್ರು ಹೋಗೋರದಾರ ಅದಕ್ಕೆ ನಾ ಇವ್ರಿಗೆ ಹೇಳಿ ವಿನಂತಿ ಮಾಡ್ತೀನಪ್ಪ ಅಂತಂದ್ರೆ ನೀವು ಒಂದು ಸತ್ಯ ಶರಣ ಪದ ಒಂದು ಹಾಡಿ ಒಂದು ಸಂದ ಹಾಡಿ ಮತ್ತು ಮುಂದಿನ ಸಲ ಏನಪ್ಪ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸ್ ಕೊಟ್ಟು ಅವರಿಗೊಂದು ಒಂದು ಸಂದು ಕೊಡಬೇಕಂತ ತಗೊಂಡು ನಾನು ತಮ್ಮೆಲ್ಲರ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಆಯ್ತು ನೋಡ್ರಿ ಸರ್ ಈಗ ಏನದಲ್ಲ ಅವ್ರು ಸಂಭಾಳಿಸಿಬಿಟ್ರಿ ಯಾಕಂದ್ರೆ ಹೆಣ್ಮಗಳದು ಭಾಳ ಐತ್ರಿ ಏನು ಮಾಡೋದು ಆಕಿನ ಭಾಳ ಕುರ್ಕುರಿ ನಡೆದಿತ್ತಕ್ಕೆ ಏನೋ ಸವಾಲ್ ಪದ ಹಾಡ್ತೀನಿ ಅಂತ ಹೇಳಿದಳಕ್ಕೆ ನಾ ಮುಂದೆ ನಮ್ಮ ಜನ ಕೇಳಿ ಮಾಸ್ತರ ನೀವು ಅಲ್ಲಕ್ಕಿಂತ ಮುರಿಬೇಕಲ್ರಿ ಅದಕ್ಕೆ ಮಾತಿನ ಮುಖಾಂತರ ಹೇಳಮ್ರಿ ಈ ಜೀವಕ ಮತ್ತು ದೇಹಕ್ಕೆ ಲಗ್ನ ಯಾವಾಗ ಆಗ್ಯದಪ್ಪ ಅಂತಂದ್ರೆ ರವಿವಾರ ದಿವಸ ತಿಥಿ ದ್ವಾದಶಿ ಇತ್ತು ಅವಾಗ ಮಾತ್ರ ಲಗ್ನ ಆಗ್ಯದ ತಂಗಿ ಹೌದಲ್ರಿ ಅಲ್ಲಿ ಕುದುರೆಯಾಗಿ ಯಾರು ಬಂದು ನಿಂತಾರ ಅಂತ ಕೇಳಾಳಕಿ ಅವ್ರಿಗೆ ಮೆರವಣಿಗೆ ಮಾಡ್ಬೇಕಾದ್ರ ಸೂರ್ಯ ಚಂದ್ರ ಮಾತ್ರ ಡ್ಯೂಟಿಗೆ ಹಿಡಿದಾರ ವಾಯುದೇವನೇ ಬಂದು ಅಲ್ಲಿ ಕುದುರೆ ಆಗ್ಯಾನ ಸೂರ್ಯ ಚಂದ್ರ ಡ್ಯೂಟಿಗೆ ಹಿಡಿದಾರ ಅಲ್ಲಿ ತಳವಾರ ಅಂತ ತಿಳ್ಕೊಂಡು ಅಭಿಷೇಕ ಒಬ್ಬ ಕೂತಾನ ತಳವಾರ ಯಾರಿದ್ದ ಹಠ ಅನ್ನುವಂಥವನೇ ತಳವಾರ ಅಲ್ಲಿ ಕೂತಿದ್ದ ಕುಬ್ಸ ಅಂತದ್ ಬೇಡಿದ್ದವ ಕುಶಲ ರೂಪದ ಕುಬ್ಸ ಬೇಡಿದ್ದ ಇನ್ನ ಅವ್ರಿಗೆ 9 ಅಕ್ಷಿ ಪಟ್ಟಣದೊಳಗೆಲ್ಲ ಮೆರೆಸ್ಯಾರತ್ರಿ ಮದಿ ಮಕ್ಕಳಿಗೆ 9 ಅಕ್ಷಿ ಪಟ್ಟಣ ಅಂದ್ರೆ ಯಾವುವು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯಾತೀತ ವಿರಾಟ್ ಹಿರಣ್ಯ ಗರ್ಭ ಅಂತ ತಿಳ್ಕೊಂಡು 9 ಪಟ್ಟಣಗಳದಾವ ಈ 9 ಪಟ್ಟಣದೊಳಗೆಲ್ಲ ತಿರುಗಾಡಿಸ್ಯಾರ ತಂಗಿ ಮತ್ತ ಕುಶಲ ರೂಪದ ಕುಬ್ಸ ಕೊಟ್ಟು ಹೊಳ್ಳಿ ಅವ್ರ ಮನೆಗೆ ಬರ್ತಾರ ಬೀಗ್ರ ಮನೆಗೆ ಬಂದು ಈ ಭೂಮಾ ಹತ್ತಿರ್ತಾವ ನೋಡ್ರಿ ಒಡಕ್ ಭೂಮಾ ಹಸಿ ಭೂಮಾ ಅಂತ ಏನೋ ಇರ್ತಾವಲ್ರಿ ಭೂಮಾ ಮಾಡ್ಯಾರ ಭೂಮಾ ಮಾಡ್ಬೇಕಾದ್ರೆ ಅಲ್ಲಿ ಏಸ್ ಹೋಳಿಗೆ ಮಾಡ್ಯಾರ ಅಂತ ಕೇಳಾಳಕ್ಕಿ ಕೇಳ್ಯಾರಿಲ್ರಿ ಏಸ್ ಹೋಳಿಗೆ ಮಾಡ್ಯಾರ ಅಲ್ಲಿ ಗೋಧಿ ಹಂತದ ತಂದಾರ ಮತ್ತು ಅಲ್ಲಿ ಹಂತದ ಇದು ಧಾನ್ಯ ಬೀಸ್ಯಾರ ಅಂತ ಕೇಳಾಳಕ್ಕಿ ಹೌದಲ್ರಿ ಕೇಳ್ಯಾರ ಮತ್ತು ಮುಂದೆ ಅದಕ್ಕೆ ತುಪ್ಪ ಎಲ್ಲಿಂದ ತಂದಾರ
ಇದು ಎಲ್ಲ ಕೇಳ ನೋಡ್ರಿ ಎಷ್ಟು ನೆನಪಿಟ್ಕೊಂಡಾಳ. ಹೌದು ಹೌದು. ಕಾಕಗುಣದ ಗೋಧಿ ಬೀಸಿ ನಿರಾಳವೆಂಬು ನೀರು ಹಾಕಿ ಅಷ್ಟಮದ ಅನ್ನುವಂಥ ಕಟ್ಟಿಗೆ ಸುಟ್ಟು ಹೌದು ಹೌದು. ಅಲ್ಲಿ ಹೋಳಿಗೆ ಮಾಡ್ಯಾರ ತಂಗಿ. ಹೌದಲ್ರಿ. ಹೋಳಿಗೆ ಮಾಡಿ ಏನು ಮಾಡ್ಯಾರ? ಏನ್ ಮಾಡ್ಯಾರಿ? 22 ಹೋಳಿಗೆ ಮಾಡ್ಯಾರ. 22. ಹೌದು ಹೌದು. ಒಂದು ಭೂಮಕ್ಕೆ 11, ಒಂದು ಭೂಮಕ್ಕೆ 11. 11 ಹೋಳಿಗೆ ಮಾಡ್ಯಾರ ತಂಗಿ. ಅದಕ್ಕೆ ತುಪ್ಪ ಎಲ್ಲಿಂದ ತಂದಾರತ್ತೆ ಹೇಳಿ ಕೇಳಿದಲ್ಲಿ ನಿನಗೆ. ಹೌದು. ಶ್ರದ್ಧಾ ಎಂಬುವಂಥ ಎಮ್ಮಿ ಹಿಂಡಿ, ಭಕ್ತಿ ಎಂಬುವಂಥ ಭಾಂಡ್ಯ ತುಂಬಿ, ಹಾಲಿಗೆ ಕೂಡಲಾರ್ದಂಥ ತುಪ್ಪ, ಶ್ರದ್ಧಾ ಅನ್ನುವಂಥ ತುಪ್ಪ ತಂದು ಹಾಕ್ಯಾನ ನೋಡಿ ತಂದಿ. ನಮ್ಮ ತಂದಿನೇ ಹಾಕ್ಯಾನ ಇದು ಎಲ್ಲ. ಹೌದು ಗಣಸ. ಶ್ರದ್ಧಾ ಅನ್ನುವಂಥ ತುಪ್ಪನೇ ಮಾತ್ರ ಅಲ್ಲಿ ತಂದು ಹಾಕ್ಯಾನ. ಈ ಕಡೆ ಪದ ಜಾವ ಮುಗಿತ್ರಿ. ಇನ್ನು ಮುಂದೆ ನಮ್ಮ ದೇವ್ರ ಪದ ಹಾಡಮ್ರಿ. ಹಿಂಗ ನಮ್ಮ ಅಂದ್ರೆ ಹೇಳ್ರಿ. ಅದಕ್ಕೆ ನಿಮ್ಮ ಎಲ್ಲರದು ಒಪ್ಪಿಗೆ ಇತ್ತು, ಚಪ್ಪಾಳೆ ಹೊಡೆದ್ರಪ್ಪ ದೇವ್ರ ಪದ ಹಾಡಿಬಿಡ್ತೀನಿ. ಹೌದು ಹೌದು. ಶರಣ ಮಾಡಿ ಸಭಾಕ್ಕೆಲ್ಲ ತರುಣ ಬಾಲ ಹೇಳುವ ನೋಡಿ, ಹೌದು. ಏ ಕರುಣೆ ಇಟ್ಟು ಕೇಳಿರಣಾದ ವರ್ತಮಾನ. ಶರಣ ಅಂದವರಿಗೆ ಮರಣೆ ಇಲ್ಲ, ಮರ್ಯಾದೆ ಧೂರ್ತಾನ. ಪೂರ್ಣ ಭಕ್ತಿದಿಂದ ಕೇಳಬೇಕು ಶಿವನಾಮದ ಭಜನ. ಧರುಣಿ ಮ್ಯಾಲ ಉದ್ಭವಿಸಿ ಮರಣರಹಿತ ಅನಸಿಕೊಂಡ, ಜಗಜೀವನ ಮಾಡಿ ಹಾದ್ರು ಜಗದ ಜೀವನ. ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವನ. ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವನ. ಮೇರುಗಿರಿಯಲ್ಲಿ ಸಾಂಬ ಶಿವನು ಹಿಂಗ ಸಭಾ ಮಾಡಿ ಸಂಭ್ರಮದಿಂದ ದೊಡ್ಡ ದೊಡ್ಡ ಪಂಡಿತರನ್ನು ಕೂಡಿಸಿ ಬಂದಿನ. ಒಳ್ಳೆ ಪ್ರೀತಿಯಿಂದ ಮುಂಭಾಗದಲ್ಲಿ ಕೂಡಿಸಿ ನಂದಿನ. ಗಣಪತಿ ಷಣ್ಮುಖ ಸ್ವಾಮಿ ಸೇವಾ ಮಾಡೋರು ತಾಯಿ ತಂದಿನ. ಗಾಂಧರ್ವರ ಗಾನ ನಡೀತು, ಶಿವನ ಭಜನ ಸುರುವ ಹಿಡೀತು. ಭೃಂಗಿ ನಾಟ್ಯ ಕುಣದು ನಗಿಸ್ತಿದ ಬಹಳ ಮಂದಿನ. ಎಷ್ಟು ಮುಗಿದ್ರು ಒಳಗ ನಾರದ ಸ್ವಾಮಿ ಅಲ್ಲಿಗೆ ಬಂದಾನ. ಎಷ್ಟು ಮುಗಿದ್ರು ಒಳಗ ನಾರದ ಸ್ವಾಮಿ ಅಲ್ಲಿಗೆ ಬಂದಾನ. ನಾರದನ ಮುಂದಕ್ಕೆ ಕರೆದು ನಾಗಭೂಷಣ ಕೇಳತಾರು. ಏನು ಕೇಳ್ತಾರ್ರಿ? ಅಲ್ಲೋ ಸಂಚಾರದೊಳಗ ಯಾರ್ಯಾರಿಲ್ಲೋ ನಿನ್ನ ಸಮಾನ. ಮೃತ್ಯ ಲೋಕದಲ್ಲಿ ಯಾರ್ಯಾರಿಗೆ ಆತರ ಅಭಿಮಾನ. ಸರಿಯಾಗಿ ನಡೆದಾದಿಲ್ಲ ಹೇಳೋ ನೀನು ಶಿವನಾಮದ ಭಜನ. ಕರ ಮುಗಿದು ನಾರದ ಹರನ ಮುಂದೆ ಉಸಿರಿದಾನೋ. ಮತ್ತೆ ಲೋಕದಾಗ ಮುಣುಗುದು ಬಂದದ ಶಿವನಾಮದ ಖೂನ. ಅಂತ ಶರಣರ ಇಲ್ಲ ಶಿವನಾಮಂದ್ರ ಯಾತ್ರ ಅಭಿಮಾನ. ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹಾರಾಜ ಋಷಿಗಳು ಸಂಚಾರ ಮಾಡ್ತಾ 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 ಕೈಲಾಸಕ್ಕೆ ಹೋದ್ರು. ಅಲ್ಲಿ ನಂದಿಗೆ ಎದುರಿಗೆ ಇಟ್ಕೊಂಡು ಪಾರ್ವತಿ ಪರಮೇಶ್ವರ ಭೃಂಗಿ ನಾಟ್ಯ ಇಂಥವ್ರೆಲ್ಲಾನು ಗಾನ ಮಾಡ್ತಿದ್ರು. ಅಂತ ಸಂದರ್ಭದೊಳಗೆ ನಾರದ ಮಹರ್ಷಿಗಳು ಸಂಚಾರ ಮಾಡ್ಕೋತ ಹೋದ್ರಪ್ಪ ಅಲ್ಲಿಗೆ. ಕೈಲಾಸಕ್ಕೆ ಹೋದ್ರು. ಹೋದ ಕೂಡಲೇ ಭಗವಂತ ಕರೆದ. ಅಲ್ಲೋ ಜಗತ್ತದೊಳಗೆಲ್ಲ ಸಂಚಾರ ಮಾಡ್ಕೋತ ಬಂದಿದ್ದು ಖರೆ ಅದ. ಜಗತ್ತದೊಳಗೆ ಇರುವಂತ ಕರಿತೆಯಲ್ಲಿ ಮಾನವರು ಸುದ್ದಿ ಹೆಂಗೋ ಅಂತ ಕೇಳ್ದ ನಾರದಗ. ಅವಾಗ ನಾರದ ಮಹರ್ಷಿ ಋಷಿ ಏನ್ ಹೇಳ್ತಾನ? ಏನ್ ಹೇಳ್ತಾರೀ? ಆ ಭೂಲೋಕದೊಳಗ ಶಿವ ಅನ್ನುವಂಥವ್ರು ಯಾರು ಕಾಣಿಸಲ್ಲಾಗ್ಯಾರೋ ಯಪ್ಪ. ಬರೇ ಇರೋದ ಕಂಡ ಹೆಂಡ ರಂಡಿ ಇಂಥವು ಏನಾರ ಗದ್ದಲ್ಗೆ ಬಿದ್ದು ಊರಾಗ ಎಲ್ಲ ನಮ್ಮ ಜಗತ್ತೆಲ್ಲ ಕೆಟ್ಟು ಹೋಗ್ಯದಪ್ಪ. ಯಾರು ಒಟ್ಟೆ ಶಿವ ಅನ್ನೋದ್ರೆ ಸಿಗಲಾಗ್ಯಾರ ನನಗ ಅಂದ. ಅವಾಗ ಭಗವಂತ ಏನ್ ಹೇಳ್ತಾನ? ಏನ್ ಹೇಳ್ತಾರ್ರಿ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಭ್ಯುಸ್ತೇನಾಂ ತದಾತ್ಮನಾಂ ಶ್ರದ್ಧಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನ. ಯಾರು? ಕೃಷ್ಣ ಪರಮಾತ್ಮ. ಹೌದಲ್ರಿ. ಈ ಶ್ಲೋಕದ ಅರ್ಥ ಹೊಳ್ಳಿ ಹೇಳ್ತಾನು ಕೃಷ್ಣ ಯಾರಿಗೆ? ಅರ್ಜುನಗ.
ನೀನು ಅರ್ಜುನ ಯಾವ ಕಾಲಕ್ಕೆ ಈ ಅಧೋಗತಿಗೆ ಹೊಂದುತ್ತಾ ಇದೆ ಜಗತ್ತೇ? ದುಷ್ಟರ ಮರ್ದನ ಮಾಡೋಗೋಸ್ಕರವಾಗಿ, ಶ್ರೇಷ್ಠರಿಗೆ ಪರಿಪಾಲನೆ ಮಾಡೋಗೋಸ್ಕರವಾಗಿ ಯುಗ ಯುಗಗಳಲ್ಲಿ ನಾನು ಒಂದು ರೂಪಧಾರಣ ಮಾಡ್ಕೊಂಡು ಬರ್ತೀನಿಪ್ಪ ತಿಳ್ಕೊಂಡು ವಚನ ಕೊಟ್ಟಾನ. ಯಾರಿಗೆ? ಹೌದು ಅರ್ಜುನಗ. ಹೌದಲ್ರಿ. ಅವಾಗ ಅರ್ಜುನ ರೋಮ ಸಹಿತಕ್ಕೆ ಕೃಷ್ಣ 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 ಅಂತ ನೋಡ್ದವ್ರಿ. ಹೌದು ಹೌದು. ಮನೆಯನ್ನ ನಮ್ಮ ಮಾವನೇ ಅನ್ನಲ್ಲಿ ತಗೋತಿದ್ದವ ಯಾರು? ಅರ್ಜುನ. ಹೌದು ಕೃಷ್ಣ ನಮ್ಮ ಪರಮಾತ್ಮ ಅನ್ನೋದು ಗೊತ್ತಿದ್ದಿಲ್ಲ ಅವನಿಗೆ. ಹೌದು ಹೌದು. ನಮ್ಮ ಮಾವನೇ ಅನ್ನಲ್ ಬಿಡು, ನಮ್ಮ ರಥ ನಡೆಸ್ತಾನ. ಹಾ. ಇವೇನ್ ದೊಡ್ಡ ದೇವ್ರ ಏನಂತ ತಿಳ್ಕೊಂಡಿದ್ದ ಅವ. ಹೌದಲ್ರಿ. ಒಂದು ದಿವಸ ಅರ್ಜುನನು ಕುಂಡಿ ಹರಿತ್ರಿಪ್ಪ. ಹೌದು. ಏನ್ ಮಾಡ್ದ ಅರ್ಜುನ? ಅವಾಗ ಅವ ವಿಚಾರ ಮಾಡ್ಲಿಕ್ಕತ್ತ 16,000 ಹೆಂಡ್ರಿಗೆ ಮಾಡ್ಕೊಂಡ ನಮ್ಮಪ್ಪ. ಹೌದು. ಚೆಕ್ ಮಾಡಿ ಬರ್ಬೇಕಂತ ತಿಳ್ಕೊಂಡು ಅಷ್ಟು ರೂಮ್ಗೆಲ್ಲ ತಿರುಗಾಡ್ಕೊತ ಹೋಗಿ ನೋಡಿ ಬಂದಾತ್ರಿ. ಹೌದು. ಎಲ್ಲಾ ರೂಮ್ನ್ಯಾಗ ಕೃಷ್ಣ ಪರಮಾತ್ಮ ಕಾಣಿಸ್ಲಾಕತ್ತಿನತ್ತ. ಹೌದು. ಅವಾಗ ನೋಡಿ ಬಂದೆಪ್ಪ, ನಿಂದು ಏನು ಲೀಲಾ ಅದು ಯಪ್ಪ, ಎಲ್ಲ ರೂಮ್ನಾಗ ನೀನೇ ಕಾಣಿಸ್ಲಾಕತ್ತಿದ್, ಇಲ್ಲಿನೂ ನೀನೇ ಇದಿ. ಹೌದು. ಇದು ಎಂಥ ವಿಚಿತ್ರ ಅಂದ ಅವ. ಹೌದು ಹೌದು. ಇನ್ನ ನೋಡಿಲ್ಲೋ ನಂದು ವಿಶ್ವರೂಪನಿ ಅಂದ. ಹೌದಲ್ರಿ. ವಿರಾಟ್ ರೂಪ. ಒಂದು ಸಲ ತೋರಿಸೋ ಮಾರಾಯ ಅಂದ ಅವ. ಹಂಗೆ ಒಂದು ಸಲ ಏನದ ಭೂಮಿಗೆ ಆಕಾಶಕ್ಕೆ ಏಕತ್ರ ಆಗಿ ತೋರಿಸಿಬಿಟ್ಟ ವಿಶ್ವರೂಪ. ಧನ್ಯ ಆಗಿಬಿಟ್ಟ ಯಾರು? ಕೃಷ್ಣ ಪರಮಾತ್ಮ. ಯಾರು? ಅರ್ಜುನ. ಹೌದು ಹೌದು. ವಿಶ್ವರೂಪ ನೋಡಿದಾಗ ಧನ್ಯ ಆಗಿಬಿಟ್ಟ. ಹೌದು. ಇವ ನಮ್ಮ ಮಾವನೇ ತಿಳ್ಕೊಂಡಿದ್ದೇವಲ್ಲಪ್ಪ, ಕೃಷ್ಣಗ ಇಂಥ ಶಕ್ತಿ ಆದನವಂತ ನಮ್ಮ ಮಾವನ ಬಳಿ ಆದನಂತ ನಮ್ಗೆ ಗೊತ್ತಿದ್ದಿಲ್ಲ ತಿಳ್ಕೊಂಡು ಅವಾಗ ಅವನ ಮ್ಯಾಗ ಭಕ್ತಿ ಮೂಡ್ತ್ರಿ. ಯಾರಿಗೆ? ಅರ್ಜುನಗ. ಹೌದು ಹೌದು. ಅವಾಗ ಏನದಲ್ಲ, ಭೀಮ್ ಹೋಗಿ ಅಲ್ಲಿ ತೆಲಿಕೊಟ್ಟು ಕೇಳದ್ನತ್ತ ಅರ್ಜುನಗ. ಹೌದು. ತೆಲಿಕೊಟ್ಟು ಕೇಳಿದಾಗ ಅವನು ರೋಮ ಸಹಿತಕ್ಕೆ ಕೃಷ್ಣ 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 ಅಂತ ಆವಾಜ್ ಬರ್ತಿತ್ತ ರೂಮ್ನ್ಯಾಗ ಮುಕ್ಕೊಂಡಾಗ. ಹೌದು ಹೌದು. ಅವಾಗ ಹೋಗಿ ಭೀಮ್ ಹೋಗಿ ಕೇಳದ್ನತ್ತ ಕೃಷ್ಣಗ, ಯಪ್ಪ ಅವನು ರೋಮ್ ಎಲ್ಲ ಕೃಷ್ಣ ಕೃಷ್ಣ ಅಂತ ನುಡಿತಾವಲ್ಲ, ಯಾಕೆ ಅಂದ ಕೂಡಲೇ ನನ್ನ ಮ್ಯಾಗ ಅವ ಭಕ್ತಿ ಇಟ್ಟಾನ, ಅದಕ್ಕಾಗಿ ಅವನ ರೋಮ್ಗಳೆಲ್ಲ ಕೃಷ್ಣ ಕೃಷ್ಣ ಅಂತ ನುಡಿತಾವ ಅಂತ ಹೇಳದ್ನತ್ತು. ಹೌದು. ಅದಕ್ಕೆ ಭಕ್ತಿ ಇಟ್ಟವರಿಗೆ ಮಾತ್ರ ಪರಮಾತ್ಮ ಹೌದಲ್ರಿ. ಸದಾ ಬಂದು ಕಾಯ್ತಾನ. ಅದಕ್ಕೆ ಇಲ್ಲಿ ಹೌದು. ಯಾರು ಪರಮಾತ್ಮ ಕೇಳ್ತಾನ? ಯಾರಿಗೆ? ನಾರದ ಮಹರ್ಷಿ ಹೌದಲ್ರಿ. ಕೇಳ್ತಾರ. ಕೇಳಿದಾಗ ಏನು ಹೇಳ್ತಾನ? ಏ ನಾರದನ ಮುಂದಕ್ಕೆ ಕರೆದು ನಾಗಭೂಷಣ ಕೇಳತಾನು. ಹೌದು ಹೌದು. ಏ ಸಂಚಾರದೊಳಗ ಯಾರ್ಯಾರಿಲ್ಲೋ ನಿನ್ನ ಸಮಾನ, ಮೃತ್ಯ ಲೋಕದಲ್ಲಿ ಯಾರ್ಯಾರಿಗೆ ಯಾತರ ಅಭಿಮಾನ, ಸರಿಯಾಗಿ ನಡೆದಾದಿಲ್ಲ ಹೇಳೋ ನೀನು ಶಿವನಾಮದ ಭಜನ. ಕರ ಮುಗಿದು ನಾರದ ಹರನ ಮುಂದ ಉಸಿರಿದಾನು, ಪ್ರತ್ಯೇ ಲೋಕದಾಗ ಮುಳುಗುದು ಬಂದದ ಶಿವನಾಮದ ಪೂನ. ಅಂತ ಶರಣರೇ ಇಲ್ಲ ಶಿವನಾಮಂದ್ರ ಯಾತ್ರ ಅಭಿಮಾನ. ನಾರದನ ಮಾತ ಕೇಳಿ ನಾಗಭೂಷಣ ಹೇಳತಾನು, ಪ್ರತ್ಯ ಲೋಕಕ್ಕೆ ಹೋಗು ನಂದಿ ಇನ್ಯಾಕನುಮಾನ. ಮೂಢರ ಹೃದಯದೊಳಗ ಮಾಡೋ ನಿನ್ನ ಭಕ್ತಿ ಉತ್ತನ್ನ, ಅರಳ ಗುಂಡಿಗೆಯಲ್ಲಿ ಐತೋ ನಿನ್ನ ಉದ್ಭವ ಸಂಸ್ಥಾನ. ವೀರಶೈವ ಮತದಲ್ಲಿ ಸಾಲಕ್ಕೆವರ ಮನಿತಾನದಲ್ಲಿ, ಮಡಂಬೆಂಬೋ ಶಿವಶರಣಿದು ಒಳ್ಳೆ ಮನಿತಾನ. ಅಲ್ಲಿ ಹುಡ್ತೀನೆಂದು ಮೊದಲಿಗೆ ನಾನು ಕೊಟ್ಟೀನಿ ವಚನ. ಅಲ್ಲಿ ಹುಡ್ತೀನಿ ಅಂದು ಮೊದಲಿಗೆ ನಾನು ಕೊಟ್ಟೇನೆ ವಚನ. ಇಷ್ಟೆಲ್ಲ ಮಾದೇವ ಹೇಳಿದ, ನಂದಿ ಕೇಳಿದ, ಅವತಾರ ತಾಳಿದ ಎರಡನೇ ಬಸವೇಶ್ವರ, ಎರಡನೇ ಬಸವೇಶ್ವರ. ಶರಣ ಬಸವ ಇಟ್ಟಾರಿ ಅವರ ಹೆಸರ, ಇಟ್ಟಾರಿ ಅವರ ಹೆಸರ. ಸಾಲಕ್ಕೆವರ ಮನಿತಾನಕ್ಕೆ ಬಂದ ಮೊದಲ ಚಿಕ್ಕ ಕಂದ, ಓಮ ಶಿವ ಅಂದ ಬಾಯಿಲೆ ಉಚ್ಚಾರ, ಬಾಯಿಲೆ ಉಚ್ಚಾರ. ಅಷ್ಟ ವರ್ಣ ಸರಿಯಾಗಿ ಆಚಾರ, ಸರಿಯಾಗಿ ಆಚಾರ. ಗುರು ರೂಪದಿಂದ
ಶಿವ ಬ್ಯಾಟ್ಯಾದ ಹಸ್ತ ಇಟ್ಟಿದ ಕಲಸಿ ಬಿಟ್ಟಿದ ಪಂಚಾಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರ ಯಾರಿಗೆ ತಿಳಿದಿಲ್ಲ ಶಿವನ ತಂತ್ರ ತಿಳಿದಿಲ್ಲ ಶಿವನ ತಂತ್ರ ಬಾಬು ಕಾಕ ಹೆಸರು ಹೇಳ್ರಿಪ್ಪ ಬಾಬು ಕಾಕ ಅವರು ಸಾಕಿನ ಮಹೇಂದ್ರಿಗೆ ಇವರಾದರೂ ಕೂಡ 21 ರೂಪಾಯಿ ಸಹಾಯಧನ ಸಲ್ಲಿಸಿದ್ರು. ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡಿರುವಂಥ ಗುರುವಿನ ಚರಣಕ್ಕಾದ್ರೆ ನಾನು ಪೂರ್ಣ ಆಭಾರಿದ್ದೀನಿ. ಅದಕ್ಕೆ ಇದು ಹೆಂಗೆ ಆಗ್ತದಪ್ಪ ನಡಬರ್ಕ ರೊಕ್ಕ ತಂದು ಕೊಟ್ರಿಪ್ಪ ಅಂತಂದ್ರೆ ಭೀಮಗ ಮತ್ತು ಕಿಚ್ಚಗ ಲಡಾಯಿ ನಡೆದಿರ್ತದೆ ನೋಡ್ರಿ. ಗದ ಹಿಡ್ಕೊಂಡು ನಿಂತಿರ್ತಾನ ನಾವು ಭೀಮ ಅಲ್ಲಿ ಮಾತಾಡ್ತಿರ್ತಾನ. ಆ ಮಾತಾಡುವಂಥ ಟೈಮ್ದೊಳಗೆ ಹೋಗಿ ಆ ಭೀಮಿಗೆ ಒಂದು 10 ರೂಪಾಯಿ ಕೊಟ್ಟೆ ಒಂದು ಏನಾಗ್ತದೆ ರೀ ಮನಗಂಡು ವೈರಾಗಿ ಬಂದಿರ್ತಾವ ಅವನಿಗೆ ಒಳಗೆ ಹೆಗಲ ಮ್ಯಾಗಿಂದು ತೆಳಗೆ ಇಟ್ಟಿಗೆರೆನ ಅವ್ರಿಗೆ ಚಿರುಣಿ ನನಗೊಳಗೆ ಹೋಗಿಬಿಡ್ತಾನೆ ಬಾಬಾ ಒಳಗೆ ಬಂದವ. ಅದಕ್ಕೆ ಹಿಂಗೆ ಆಗ್ತದೆ. ದಯವಿಟ್ಟು ನಡಬರ್ಕ್ ತಂದು ಕೊಡಬೇಡ್ರಿ. ಒಂದು ಮಾತಾಡುವಂಥ ಸಂದರ್ಭದೊಳಗೆ ತಂದು ಕೊಡ್ರಿ ತಿಳ್ಕೊಂಡು ಮತ್ತು ಹಣ ಕೊಡಬೇಡ ಅಂತ ತಿಳ್ಕೊಂಡು ಕಿಶದ ಇಟ್ಕೊಂಡು ಹಾಗೆ ಹೋಗಿರ್ತೀನಿ ಮನೆಗೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ 21 ರೂಪಾಯಿ ಕೊಟ್ಟಂಥ ಭಾವರಿಗೆ ನಾನು ಪೂರ್ಣ ಬರ್ತೀನಿ ಮನಿಸ್ತೇನೆ. ಏ ಚಿಕ್ಕಂದನಲ್ಲೇ ಶರಣ ತಾನು ಶಿವನ ಭಜನ ಸುರುವ ಹಿಡಿದ ಅದರ ಹೊರತ ಮತ್ತೊಂದು ನಾದ ಇಲ್ರಿ ಏನೇನ ಯಕ್ತಾರಿ ಢಮಡಿ ತಾಳಗತ್ತ ಒಂದೇ ಸವನ ಶ್ರೀ ಓಂ ಶಿವ ಸಾಂಬ ಶಿವ ಬೇಗು ಬೆಳಗಾನ ಏ ಧರುಣಿ ಮ್ಯಾಲ ಉದ್ಭವಿಸಿ ಮರಣರಹಿತ ಅನಸಿಕೊಂಡ್ರು ಜಗ ಉದ್ಧಾರ ಮಾಡಿ ಹಾದ್ರು ಜಗದ ಜೀವನ ಶ್ರೀ ಉದ್ದ ಶರಣ ಬಸವಣ ಕಥಾ ಕೇಳಿದ್ರ ಜನ್ಮ ಪಾವನ. ಬರ್ರಿ ಬರ್ರಿ ಬರ್ರಿ. ಯಾವ ನಮ್ಮ ಅರ್ಜುನನ ನಾಮ ಪಡೆದಂಥ ನಮ್ಮ ಅರ್ಜುನ ಕಾಕ ಅವ್ರು ಕರ್ಜಿ ಮುಕ್ಕಮ್ಮ ಮೈದರಿಗೆ ಅವರಾದರೂ ಕೂಡ ಅದಕ್ಕೆ ಅರ್ಜುನಪ್ಪ ಅಂತಂದ್ರೆ ಸಾಮಾನ್ಯ ಇದ್ದಿದ್ದಿಲ್ರಿ. ಹೌದಲ್ರಿ ಎಲ್ಲಿ ಹೋಗ್ಯಾನ ಅಲ್ಲಿ ಒಂದೊಂದು ಮೆಚ್ಚಿ ಓಡಿ ಬಂದಾವೆ. ಯಾರಿಗೆ ಅರ್ಜುನಿಗೆ ಎಷ್ಟು ಮಂದ್ರಿ ಅರ್ಜುನಾಗ ಚಿತ್ರಾಂಗದೆ ಇಂತಿಂಥ ಹೆಂಗಸೂರಿ ಎಲ್ಲ ಪಾತಾಳ ಲೋಕದಾಗ ಹೋದಾಗ ಅಲ್ಲಿ ಬಗ್ಗೆ ಗಂಟೆ ಬಿದ್ದಿಡ್ರಿ. ಅಂಥವನ್ನ ಹೆಸರು ಪಡ್ಕೊಂಡ ನಮ್ಮ ಕಾಕ ಅವನಂಗೆ ಅವನಕಿಂತ ಲಟ್ಟನೆ ನೀವು. ಅದಕ್ಕಾಗಿ ನಮ್ಮ ಅರ್ಜುನ ಕಾಕ ಅವರು ಆಶೀರ್ವಾದ ರೂಪವಾಗಿ ಆ ಅರ್ಜುನನೇ ಬಂದು ನಿನಗೆ ಆಶೀರ್ವಾದ ಕೊಟ್ಟನ ತಿಳ್ಕೋರಪ್ಪ ತಿಳ್ಕೊಂಡು ಅವರು 101 ರೂಪಾಯಿ ಕೊಟ್ಟಾರ. ಅವ್ರು ಶರಣಕ್ಕೆ ಇಲ್ಲಿ ವಾಸ ಮಾಡಿರುವಂಥ ಗುರುವಿನ ಶರಣಕ್ಕಾದ ನಾನು ಪೂರ್ಣ ಆಭರಣಿ ಮನಿಸ್ತೇನೆ. ಅದಕ್ಕೆ ಇಲ್ಲಿ ಏನಾಗ್ತದೆ ಮುಂದೆ ಮಾದೇವಿ ಎಂಬೋ ಕನ್ಯಾ ತೆಗೆದು ಯಪ್ಪ ಮದುವೆ ಮಾಡ್ಯಾರ ಶರಣರಿಗೆ ಮನಸ್ಸು ಕೊಟ್ಟು ಕೇಳಿರಣ್ಣ ಮುಂದಿನ ಗಮ್ಮತ್ತ ಮಂದಿ ಮಾತಿಗಾಗಿ ಸೋಮ ಶರಣ ಮನೆ ಒಳಗೆ ಕುಂತ ಜ್ಞಾನ ಇಲ್ಲದವ್ರಿಗೆ ಹ್ಯಾಂಗ ತಿಳಿತಾದ್ರೆ ಅಣ್ಣ ಅಂಥವ್ರ ಕಿಮ್ಮತ್ತ ಸಾವುದು ಹುಟ್ಟುದು ಬೇಕಾಗಿಲ್ಲ ಭವದ ಭಾಜರ ಜರೂರ ಇಲ್ಲ ದೇವರಿಗೆ ಬಲಿಸಿಕೊಳ್ಳುವುದು ಒಂದೇ ಹೆಮ್ಮತ್ತ ಜೀವ ಇರುವುದರೊಳಗೆ ಗೆದಿಸಿಕೊಂಡ ಕರೆ ಜೀವ ಇರುವುದರೊಳಗೆ ಗೆದಿಸಿಕೊಂಡ ಕರೆ ತಮಾತ ಏ ಸುಮ್ಮ ಶರಣ ಕೂಡುದು ನೋಡಿ ಅಣ್ಣ ತಮ್ಮದೇರು ಬೈಲ ಕತ್ರು ಅಲ್ಲೋ ಶಿವ ಶಿವ ಅನ್ಕೋತೆ ಮನ್ಯಾಗ ಕೂಡ್ತಿದಿ ಯಾವ ಹೊತ್ತ ಬರೇ ಊಟದ ಪೂರ್ತಿ ಮನೆಗೆ ಬರ್ತಿದಿ ಹಸ್ತಾಗ 2 ಹೊತ್ತ ನೀ ಮಾಡ್ಲಾರ್ದ ಮುಗ್ಗಲ ತನಕ ಎಬಿಸಿದಿ ಗತ್ತ ಏ ಸಾಕು ನಿನ್ನ ಸಂಚಾರಿನ್ನ ಬೇಕಾದಂಗ ಹಾಡ್ಕೋತ ಕೂಡು ಪಂಚರಿಗೆ ಕರೆಸಿ ಪಾಲ ನಾವು ಮಾಡೋನು ಏ ಭತ್ತ ಕೂಡಿ ನಡೆಯುವುದು ನಿನ್ನ ದೃಷ್ಟಿಲ್ಲೋ ಕೋಡಿರಿನ ದತ್ತ
ಅದಕ್ಕೆ ನಾವು ಎಲ್ಲ ಮಾಡಿದ್ದು ಕೆಡಸವ್ರತ್ರಿ ಇವರೆಲ್ಲ ಸುದ್ದಿ ಮಾಡೋರತ್ ಹೆಂಗಸೂರು ಯಾರು ವಿದ್ಯಾಶ್ರೀ ಹೇಳಿಲ್ರಿ ಹೌದಲ್ರಿ ಹೇಳ ನಾವು ಬರೀ ಮಾಡಿದ್ದು ಎಲ್ಲ ಕೆಡಿಸ್ಕೊತ ಹೋಗೋರತ್ತ ಈಗ ನೋಡ್ರಿ ಅಣ್ಣ ತಮ್ಮದೇವ್ರು 4 ಮಂದಿ ಇರಲಿ 10 ಮಂದಿ ಇರಲಿ ಹೌದಲ್ರಿ ಹೆಂಗಸರು ಬರುತ್ತಾನ ಮನೆ ಹೊಟ್ಟೆ ಒಡೆಯಂಗಿಲ್ಲ ಹೌದು ಹೌದು ಒಬ್ಬರ ಮನಸ್ಸು ಹೊಟ್ಟೆ ಚಾನ್ಸಲ್ ಆಗಂಗಿಲ್ಲ ಹೌದು ಒಬ್ಬಕ್ಕಿನೇ ಬರಲಿ ಯಾಕೆ ಸುಮ್ಮನೆ ಇರ್ತಾಳೆ 10 ಮಂದಿಯಾಗ ಹೌದು ಹೌದು ಅದ್ರ ಇಬ್ರು ಆದ್ರಂದ್ರ ಜೋಡ ಆತವಲ್ರಿ ಇಲ್ಲಿ ಇಲ್ಲಿ ನಮಗೆ ಸಂಶಯ ಹೊಂಟದಪ್ಪ ಅದೇ ಹೆಂಗ್ರಿ ಶಾಣ್ಯರ್ ಏನಂದ್ರೆ ಗೊತ್ತಲ್ಲ ಏನಂತಾರಿ ಮಾಸ್ತರ ಕಲಸದ್ರ 100 ಅಣ್ಣತಮ್ಮರು ಕಲಿತಾರತ್ತ ಹೌದು ಹೌದು ಕಲಿತಾರ ಮೂರ್ ತುರ್ಬಾ ಕಲಿಯೋದು ಬಹಳ ಮುಷ್ಕಿಲತ್ತ 3 ತುರ್ಬಾ ಕಲಿಯೋದು ಭಾಳ ಮುಷ್ಕಿಲ್ ಅದ ಕಲಸದ್ರ 100 ಅಣ್ಣದಾರ ಒಂದ್ ಆತರತ್ತ ಇವು ಹಿಂಗೆ ರೀ ಹೆಣ್ಮಕ್ಳು ಎಲ್ಲ ನೀನೇ ಮಾಡ್ಬೇಕೇನು ಅಂತ ಒಬ್ಬ ಈಗ ನೋಡ್ರಿ ಲೌಕಿಕದಾಗ ಆದ್ರೂ ಕೂಡ ಯಾವುದೋ ಹೆಣ್ಮಗಳದು ಹಣಿ ಬಾರ ಸುಮಾರು ತಿಳ್ಕೊಂಡದ ಹೊಟ್ಟೆ ಮಕ್ಕಳೇ ಆಗಂಗಿಲ್ಲ ಹೌದು ಹೌದು ಗೊಡ್ಡ ಇರ್ತಾಳ ತಿಳ್ಕೊರಿ ಮಕ್ಳು ಆಗಂಗಿಲ್ಲ ಆಕಿಗೆ ಮಕ್ಳು ಆಗ್ಲಿಲ್ಲಪ್ಪ ಅಂತಂದ್ರ ಇವ್ರು ಎಲ್ಲಾರ ಲಗ್ನಕ್ಕೆ ಹೊಂಟಿದ್ರು ಆ ಹೆಣ್ಮಗಳು ಹಡಿಲಾರ ಹೆಣ್ಮಗಳು ಇದ್ರಿಗೆ ಬರ್ತಾಳ ಹೌದಲ್ರಿ ಬಂದ್ಲಪ್ಪ ಅಂತಂದ್ರ ಇವು ಏನಂತಿರ್ತಾವ ಇದ್ರಿಗೆ ಹೋಗವು ಏನಂತಾರ್ರಿ ಯವ್ವ ಗೊಡ್ರಂಡಿ ಇದ್ರಿಗೆ ಬಂದಳ ನಮ್ಮ ಕೆಲಸನೇ ಆಗಂಗಿಲ್ಲ ಹೆಣ್ಣಿಗೆ ಹೆಣ್ಣೆ ಬೈಯದ್ರಿ ಅಂತಾರಿಲ್ಲ ಹೆಣ್ಮಕ್ಳು ಅಂತಾರಲ್ರಿ ಮಾಸ್ತರ ಮತ್ತೆ ಹೆಂಗಸರಿಗೆ ಸೇರಂಗಲ್ಲ ಈಗ ಹೆಚ್ಚಲ್ಲಕತ್ತಾಳೆ ಹಂಗ ಎಲ್ಲಿ ಹಚ್ಚ್ರಿ ಮಾಸ್ತರ ಹೆಂಗ್ರಿ ಇದು ಎಷ್ಟು ಉಲ್ಟಾದ ಮಾತ ಹೌದು ಹೌದು ಅವರಿಗೆ ಸೇರಂಗಿಲ್ರಿ ಹೆಣ್ಮಕ್ಳು ಈಕೆ ನನಗೆ ಇದು ಮಾಡ್ತಾಳ ಹೌದು ಹೌದು ಈಕೆ ಪಾದ ಇಟ್ಟು ಹೋಗ್ತೀನಿ ಅಂತ ಹೇಳ್ತಾಳ ನನಗೆ ತುಳಿದು ಹೋಗ್ತೀನಿ ಅಂತ ಹೇಳ್ತಾಳ ಹೌದು ಮಗಳ ನಿನಗೆ ಆಧಾರ್ ಖರ್ಚು ಹೇಳ್ತೀನಿ ನಿನಗೆ ಎಲ್ಲಿ ತುಳಿದು ಹೋಗಿ ನಾನು ಅಂತದನು ಹೌದು ಹೌದು ನೀನು ಹಂಗೆ ಬಿಡಂಗಿಲ್ಲ ಹೌದಲ್ರಿ ಐಲ ಕಲ್ಲಾಗಿ ಬಿದ್ದಿದ್ದಳು ಹೌದು ಹೌದು ಗೌತಮ್ ಹೇಳಿದಕ್ಕೆ ಯಾರಿಗೆ ರಾಮನ ಕಣ್ಣಾಗ ನೀರು ಬಂದು ಅವಾಗ ಮುಂದೆ ರಾಮನ ಪಾದ ಯಾವಾಗ ಅದಕ್ಕೆ ಹತ್ತದಾಗ ಮಗಳು ಹೋಗಿ ಕಾಲಿಟ್ಟ ನೋಡ್ರಿ ರಾಮ ಆ ಕಲ್ಲಿನ ಮ್ಯಾಗ ಕಾಲಿಟ್ಟಾಗ ತಲೆ ಮ್ಯಾಗ ಕಾಲಿಟ್ಟ ಅವಾಗ ಮತ್ತೆ ಹೊಳಿ ಹೆಣ್ಣಿನ ಜನ್ಮ ತೊಡ್ಕೊಂಡು ಎದ್ದಾಳಿಕ್ಕಿ ಹೌದಲ್ರಿ ನಾವು ಕಾಲಿಟ್ಟು ತುಳಿದಿವೆ ಈಕಿಗೆ ನಾ ಅಕ್ಕಿ ತುಳಿದಾಳ್ರಿ ನಮಗೆ ನಾವು ತುಳಿದಿದ್ದೇವೆ ಮಾಸ್ತರ ಇದು ಸೃತಿ ಲೇಖಿ ಹೇಳ್ತೀನಿ ನಿನಗೆ ನಾ ಹೌದು ಹೌದು ನಿನ್ನಂಗೆ ಎಲ್ಲರ ಲೌಕಿಕ ಹೇಳಂಗಿಲ್ಲ ನಾ ತಲೆ ಮ್ಯಾಗ ಕಾಲಿಟ್ಟು ಹೋಗ್ತೀನಿ ಹೌದು ನಿನಗೆ ಚೆಂಡ ಹಾರಿಸಿ ಹೋಗ್ತೀನಿ ಹೌದಲ್ರಿ ಲೌಕಿಕ ಕಾಲ ತಂಗಿ ಹೌದು ಹೌದು ಇದು ಅಲ್ಲೇ ಉದಾಲಿಕನ ಹೆಣ್ತಿ ಚಂಡಿ ಹೌದು ಆಕೆನು ಕಲ್ಲಾಗಿ ಬಿದ್ದಿದ್ದಳು 7 ಗಜದ ಕಲ್ಲ ಹೌದಲ್ರಿ ಭಾರತ ಅರ್ಜುನ ಶ್ಯಾಮಕರ್ಣ ಬಂದ ಆ ಕಲ್ಲ ಸಿಗಿ ಬಿದ್ದಿತ್ತು ಹೌದು ಅರ್ಜುನ ಬಂದು ಏನು ಕಾಚತ್ತ ಕಾಲಿಟ್ಟ ನೋಡ್ರಿ ಅದ್ರ ಮ್ಯಾಲ ಅವಾಗ ಮಗಳು ಪಾಚತ್ತ ಎದ್ದಾಳ ಮ್ಯಾಗ ಹೌದು ಹೌದು ಯಾಕ್ರಿ ತಂಗಿ ನಿನಗೇನು ಕೂನದ ಹೌದಲ್ರಿ ನೆತ್ತಿ ಮ್ಯಾಗ ಕಾಲಿಟ್ಟವನು ನಾನೇ ಹೌದು ಹೌದು ಮತ್ತ ಈ ಶರೀರ ಹೆಚ್ಚದ ಹೇಳ್ತಾಳೆ ಈ ಶರೀರ ಲಾಸ್ಟಿಗೆ ಹೋಗು ಹೊತ್ನ್ಯಾಗ ಅಲ್ಲಿನೂ ಬಂದು ನಮ್ಮ ಸ್ವಾಮಿ ಪಾದ ಇಟ್ಟಾನೆ ಈಕಿನ ತಲೆ ಮ್ಯಾಗ. ಹೌದಲ್ರಿ ಇವ್ರು ಗುರ್ತಾಗಿ ಹೇಳಿದ್ದೀರಿ ಹೆಣ್ಮಕ್ಳು ಇರ್ಲಿ ಗಂಡ್ಮಕ್ಳು ಇರ್ಲಿ ತಲೆ ಮ್ಯಾಗ ಕಾಲು ಇಟ್ಟಾನಿಲ್ರಿ ಅವ ಹೌದು ಹೌದು ಅಲ್ಲಿನೂ ನಮ್ಮ ಗಂಡು ಬೇಕೆ ಹೌದು ಎಲ್ಲಿ ನಿನಗೆ ನಾವು ಇಲ್ಲಾರ್ದೆ ಸುದ್ದ ಆತದೇನ್ರಿ ಕೆಲಸ ಆಗಂಗಿಲ್ರಿ ಮಾಸ್ತರ ಪೂರಾ ತಂಗಿ ಹುಟ್ಟಿನ ಹಿಡ್ಕೊಂಡು ನೀ ಸಾಯತನ ಜೋಡದಾರ ಇಲ್ಲಾರ್ದೆ ಸುದ್ದ ಆಗಂಗಿಲ್ಲ ಹೌದು 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 ಅದಕ್ಕೆ ಮಾತ್ರ ಮಾಸ್ತರ ನಂಗೊಂದು ಸಂಶಯ ಬಂದರಿ ಜಗ ಎಲ್ಲ ಹುಟ್ಟ್ಯಾದ ಸೀರೆಯಾಗ ಕಿದಿ ಎಬ್ಸೇರ ಮಾಸ್ತರ ಹೌದು ಹೌದು ಅದನ್ನೂ ಒಂದು ನೆನಪು ಹಾರಿದ್ದೆ ನಾನು ಇಂಥ ಮನುಷ್ಯ ಏನ್ ಮಾಡ್ಯಾನ್ರಿ ಯಾಕೋ ಇಂಥ ಹಾಕೋರಿ ಜಗ ಎಲ್ಲ ಸೀರೆಗೆ ಹುಟ್ಟ್ಯಾದ ಅಂಬೋದು ಹೌದು. ಇವ ಆನ್ಲೈನ್ ಮಾಡಿ ದೊಡ್ಡ ಒಂದು ಸೀರೆ ಅಂಗಡಿಗೆ ಹೋದ ಎಲ್ಲಿ ಚಡ್ಚಾಣಕ ಚಡಚಡಕ್ ಹೋದ್ರಿ ಬಾಹುಬಲಿ ಆ ಮಾಲಕ ಸಾಬ್ರೆ ಇದು ಬರೀದ್ರ ಜರ ಸೀರೆ ತೆಗಿರಿ ಹಾ ಸೀರೆ ತೆಗಿಯೋ ಜಗ ಎಲ್ಲ ಹುಟ್ಟಿಲ್ಲ ಹೌದು. ಮತ್ತೊಂದು ತೊಂಬರಿ ಹಾ ಸೀರೆ ಇಲ್ರಿ ನಮ್ಮ ಹೆಣ್ಮಗಳು ವಿದ್ಯಾಶ್ರೀ ಹೇಳ ಸೀರೆಗೆ ಜಗ ಹುಟ್ಟ ಸೀರೆ ಏನೇ ಒಂದು ಪನ್ನ ಜೋಡ್ ಹಂಗೆ ಮಾಡೋದು ಮಾಸ್ತರ ಪೂರಾ ಡಿಗ್ಗಿನ ತೆಗದ ಹಾ ಕಲಾಸ ಅವ ಏನಂದ್ರಿ ಅಂಗಡಿಯವ ತಮ್ಮ ನಿಂಗೆ ಯಾರು ಹೇರೋ ಜಗ ಇದ್ರಾಗ ಹುಟ್ಟಿದಂತಿ ಇಲ್ರಿ ಸೀರೆ ನಿನಗೆ ಯಾವ್ದಾರ ಬೇಕು ಯಾಕೆ ಸುಮ್ಮನೆ ಎತ್ತು ಹೋಗಿಲಕತ್ತಿ ಅಂತ ಕೇಳ್ದವ ಹೌದಲ್ರಿ ಏನ್ ಹೇಳ್ದ ಇವ ಏನ್ ಹೇಳ್ತಾನ್ರಿ ನಮ್ಮ ವಿದ್ಯಾಶ್ರೀ ಹೇಳ ಹಾ. ಜಗನೇ ಸೀರೆ ಹುಟ್ಟಾಳ ಅಲ್ಲತ್ತಾಳ್ರಿ ಅಲ್ಲಿ ಒಂದು ಪಿಚ್ ಕಡೆ ಪೀರಾವ್ ಬಂದಾಳ ಅದ್ರಾಗ ಹುಡ್ಕೇಳ್ತೀರಿ ಅಂತ ಇವ ಅಂದನಂತ್ರಿ ಮಾಸ್ತರ ಅವ ಏನಂತಾನ್ರಿ ಏನಂತಾನ? ತಮ್ಮ ಸೀರೆ ಹುಟ್ಟಬೇಕಾದ್ರೆ ನಾನು ಧೋತ್ರ ಜೈಂಟ್ ಬೇಕು ಅದಕ್ಕೆ ಅಂದನಂತವ ನಮ್ಮ ಧೋತ್ರ ಜೈಂಟ್ ಇದ್ರೆ ಅವ ಹುಟ್ಟದ ಜಗ ಆಕಿ ಒಂದೇ ಸೀರೆಲಿ ಏನಾಗಿಲ್ಲ ಆಗಿಲ್ಲ ಅಂದನಂತವ ಹೌದೌದು ಮಾಲಾಕ್ರಿ ಬರಾಬರ ಎಲ್ಲಿ ಸೀರೆ ಹುಡ್ತದ ಹೌದೌದು ಇವ್ ಕಂಬ ಮಳ ಸೀರೆಗೆ ಹುಟ್ಟ್ಯಾವ್ರಿ ಎಲ್ಲಿ ಹುಡ್ತಾವ್ರಿ ಮಾಸ್ತರ ಅದು ಹೇಳಿದೇವ್ರಿ ಕಾಕ ಅದು ಹೇಳಿದೇವ್ರಿ ಮೊದಲೇ ಹೇಳಿದೇವ್ರಿ ಅದು ಆಗ್ಯದ್ರಿ ಹೇಳಿದ್ ನಡೀಲ್ ಮಾಸ್ತರ ಆದ್ರೂ ಹೇಳಿದೆವು ಮತ್ತು ಇವೊಂದು ಕೋಲಿ ಪಾಕ್ ರೇವಣ ಸಿದ್ಧ ರೇವಣ ಸಿದ್ಧ ಇವ ಕರೆಕ್ಟ್ ಮಾಡಕತ್ತಾರ ಮಾತು ಕರೆಕ್ಟ್ ಗೋರಖನಾಥ ತಿಪ್ಪ್ಯಾಗ ಹುಟ್ಟ್ಯಾನಲ್ಲ ಹೌದಲ್ರಿ ಇವ್ರು ಹೆಣ್ಣದನ ಅಲ್ಲಿ ಹೌದು ಹೌದು ಎಷ್ಟೋ ಮಂದಿ ಹುಟ್ಟ್ಯಾರಿ ಮೊದಲ ಬ್ರಹ್ಮ ಸೃಷ್ಟಿ ಮಾಡೋ ಹೊತ್ನ್ಯಾಗ ಮಾನಸ ಪುತ್ರ ತಿಳ್ಕೊಂಡು ಒಬ್ಬನಿಗೆ ಹುಡ್ಸ್ಯಾನಲ್ರಿ ಬ್ರಹ್ಮ ಹೌದಲ್ರಿ ಅವನ ಹೆಸರು ಏನಂದ್ರೆ ತಿಪ್ಪಲದ ಮಾತಿಕಿಗೆ ಹೌದು ಅಲ್ಲಿ ಒಟ್ಟೆ ಹೆಣ್ಣಿಲ್ರಿ ಬ್ರಹ್ಮ ಸೃಷ್ಟಿ ಮಾಡೋ ಹೊತ್ನ್ಯಾಗ ಬ್ರಹ್ಮನ ಮಾನಸ ಪುತ್ರ ತಿಳ್ಕೊಂಡು ಒಬ್ಬನಿಗೆ ತಯಾರು ಮಾಡ್ಯಾನ ಫಸ್ಟಿಗೆ ಹೌದು ಇಲ್ಲದ ನಿಮ್ಮ ಹೆಣ್ಣು ಅಲ್ಲಿ ಏನು ಸಂಬಂಧ ಇಲ್ಲ ಸುಮ್ಮ ತೊಗೊಂಡು ಹೊಂಟಾಳಿಕಿ ಸುಮ್ಮ ಲಪಾಟಿ ಹೊಡ್ಕೊಂಡು ಹೌದಲ್ರಿ ಹಂಗೇನು ಮಾಡಕ್ ಹೋಗ್ಬೇಡ ತಂಗಿ ಯಾಕಂದ್ರೆ ಒಳ್ಳೆ ಶಿವಶಾನ್ರ ಪದ ನಡೆದು ಹೌದು ಹೌದು ಅದಕ್ಕೆ ಇಲ್ಲಿ ಏನಾಗ್ತದ ಮುಂದೆ ಸುಮ್ಮ ಶರಣ ಕೂಡುದು ನೋಡಿ ಅಣ್ತಮ್ದಾರು ಬೈತಾರು ಅಲ್ಲ ಶಿವ ಶಿವ ಅನ್ಕೋತೆ ಮನ್ಯಾಗ ಕೂಡ್ತಿದೀಯ ಹೊತ್ತ ಬರೇ ಊಟದ ಪೂರ್ತಿ ಮನೆಗೆ ಬರ್ತಿದಿ ಹಸ್ತ 2 ಹೊತ್ತ ನೀನು ಮಾಡಲಾರ್ದ ಮುಗಲ ತನಕ ಎಬ್ಸಿದೋ ಗತ್ತ
ಸಾಕು ನಿನ್ನ ಸಂಚಾರಿನ ಬೇಕಾದಂಗ ಹಾಡ್ಕೋತ ಕೂಡು ಪಂಚರ ಕರ್ಸಿ ಪಾಲ ನಾವು ಮಾಡ್ತೀವಿ ಇವತ್ತ ಕೂಡಿ ನಡೆಯುವುದು ನಿನ್ನ ಅದೃಷ್ಟಿಲ್ಲೋ ಕೋಡಿ ನಿನಗತ್ತ. ಇಷ್ಟು ಕೇಳಿ ಶರಣ ಅಂದ ಸಿಟ್ಟಿಗೆ ಬರಬೇಡ್ರಿ ಬಾಂಧವರ ಯಪ್ಪ ಹೊಟ್ಟಿಗೆ ಹಾಕವ ಎಲ್ಲರಿಗೆ ಒಬ್ಬನೇ ಭಗವಂತ. ಇಷ್ಟೇ ಮಾತಿಗಾಗಿ ಪಂಚರಿಗೆ ಯಾಕ ಕರೆಸ್ತಿರಿ ಬೇಕಂತ ನೀವು ಕೊಟ್ಟಿ ತಗೊಳಕ ನಾನು ಅದೀನಿ ಸಿದ್ಧಾಂತ. ಹಳಿವ ಎರಡು ಎತ್ತುಗಳು ಬೆಳೆಯಲಾರ್ದ ಹೊಲ ಒಂದು ಬೀಳಕ ಮನಿ ತೋರಿಸಿ ಬಿಟ್ರು ಅಲ್ಲಿ ಹೋಗಿ ಕುಂತ ಶಕ್ಕಿದು ಶಿವಾಯ ನಮ ಅಂದ ಶರಣನ ಮನಸ್ಸಾಗೆ ಶಾಂತ. ಶಕ್ಕಿದು ಶಿವಾಯ ನಮ ಅಂದ ಶರಣನ ಮನಸ್ಸೊಳ ಶಾಂತ. ಅವೇ ಹಾಳಿ ಎತ್ತಗಳು ಜೋಡಿ ವೈದು ಗಳ ಹೂಡಿ ಕುಂಟಿ ಸಾಗ ಮಾಡಿ ಬಸವಾಗ ಮುಟ್ಟೇರ ಬಸವಾಗ ಮುಟ್ಟೇರ. ಮಧ್ಯಾಹ್ನಟಿಗೆ ಹೊಲ ಹರಗಿದ ಹೊಲಾನೆ ಹರಗಿದ ಮಳಿ ಬರುಟಾಯಮ ನೋಡಿ ಮಾಡಿ ಗಡಿ ಬಿಡಿ ಎತ್ತಿದಾನೋ ಉಡಿ ಕುರಿಗಿಯ ಕುರಿಗಿಯ ಒಂದೇ ದಿಂದ ಹೊಲ ಬಿತ್ತಿದ ಹೊಲನೆ ಬಿತ್ತಿದ ಬೆಳಿ ಬಂತ್ರಿ ಒಳೆ ಬಾರ್ ಮಾಡಿ ಕಂಡಂಗ ತೋಟದ ಮಡಿ ಕಪ್ಪಡಿ ಕದರ್ ಹೊಡಿ ಬಿದ್ದಿ ತರಿಗಾರ ಬಿದ್ದಿ ತರಿಗಾರ. ಸೈರ್ಯ ದನಾಕರ ಹೋಗತಾವ ಮೈದ ಹೋಗತಾವ ಮೈದ ಮಂದೆಲ್ಲ ಬೈತಾರ ಅಂತ ಮುಗ್ಗುಲ ಶರಣರಿವರು ಅಲ್ಲ ಅಳತಿ ಇಲ್ಲಂಗ ಮೈದ ಹೋಗ್ತವ ಸೈರೇಧನ. ಹಿಂಗೆ ಮನ್ಯಾಗ ಕುಂತ್ರ ಹೊಲ ಹ್ಯಾಂಗ ಆದಿತು ಜೋಪಾನ ಕೆಟ್ಟ ಕರ್ಕಿ ಹೊಲ್ದಾಗ ಕಣ್ಣ ತೆಪ್ಪಿ ಕೊಟ್ಟನ ಭಗವಾನ. ಧರುಣಿ ಮ್ಯಾಲ ಉದ್ಭವಿಸಿ ಮರಣ ರೈತ ನಸಿಕೊಂಡ್ರು ಜಗ ಉದ್ಧರ ಮಾಡಿ ಹೋದ್ರು ಜಗದ ಜೀವನ. ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವನ. ಮತ್ತು ಒಂದು ಮಾತ ನೀವು ಚಿತ್ತಿಟ್ಟು ಕೇಳಬೇಕ್ರಿ. ಬೆಳಿ ಒಳೆ ಬೆಳೆದ ಬಂತು ಹಲ್ಲು ತುಂಬ ಶೀತಿನಾಯಿತು ಹಕ್ಕಿ ಹೆಂಡ ಯಾವ ನಮ್ಮ ಹನುಮಂತ ಕಾಕ ಅವರು ಬಾಬನಟ್ಟಿ ಸಾಕಿನ ಮೈಂದ್ರಿಗೆ ಮಾನಭವಿಗಳಾದರೂ ಕೂಡ ಅದಕ್ಕೆ ಇಂಥ ಒಂದು ಶರಣರ ನುಡಿಗಳಿಗೆ ನಾವು ಅಂಕಿ ಉಳಿದವ್ರ ಅಣ್ಣ ಒಂದು ಕಾಳಿಲ್ಲ. ಜ್ವಾಳ ಕೊಯ್ಸ್ಬೇಕಂತನ ಶರಣಗ ಮಂದಿ ಮೇಳಿಲ್ಲ. ಕೂಲಿ ಎದರ್ಲೇ ಕೊಡ್ತಾನ ಶರಣನ ಮನ್ಯಾಗ ಒಳ್ಳಕ ಜ್ವಾಳಿಲ್ಲ. ಕೂಲಿ ಅವ್ರಿಗೆ ಹೇಳತಾನ ಮನುಷ್ಯ ಹೊರಿ ಹೊರಿ ಕಣಕಿ ವೈರಿ. ಕೂಲಿ ಕಿತ ದೇವರ ಹೆಚ್ಚಿಗೆ ಕೊಡ್ತಾನ ಸುಳ್ಳಲ್ಲ. ನಿಮ್ಮ ಮಾತ ಕೇಳಿ ಕಣಿಕಿ ವೈಲಾಕ ನಾವೆಲ್ಲ ನಿಮ್ಮ ಮಾತ ಕೇಳಿ ಕಣಿಕಿ ವೈಲಾಕ ನಾವೇನು ಮಳ್ಳಲ್ಲ. ಪಟ್ಟ ಕೂಲಿ ಕೊಡಲ್ಲ ಕಂಡು 18 ಮಂದಿ ಮುದುಕರ್ ಹೋಗಿ ಒಂದೇ ದಿನದಾಗ ಹೊಲ ಕೊಯ್ದು ಮಾಡ್ಯಾರಿನಿ ಕಾಲ. ಸೂಡ ಕಟ್ಟಿ ಬಣಿವಿ ಒಟ್ಟಾರಾಗ ದೇವರ ಕಾವಲ. ಮುರಿಯು ಹೆಣ್ಮಕ್ಳಂತರ ಕೂಲಿ ಕೊಡ್ರಿ ತೆನಿ ಜರೂರಿಲ್ಲ.
7-8 ಮಂದಿ ಮುತ್ತೈದೇರು ಹೊತ್ತೊತ್ತು ಮುಳುಗಿ ಮುರಿದ ಬಂದ್ರು. 5-6 ಮಂದಿ ಕಣಕಿ ಬೇಡ್ಲಾಕ ಒಬ್ರು ಬರ್ಲಿಲ್ಲ. ಪಲ್ಲ ಪಾಡ್ಯವಾರ ಹಂತಿ ಹೊಡಿಲಾಕ ಎತ್ತ ತರಲಿಲ್ಲ. ಪಲ್ಲ ಪಾಡ್ಯವಾರ ಹಂತಿ ಹೊಡಿಲಾಕ ಎತ್ತ ತರಲಿಲ್ಲ. ತಾನೇ ಹೋಗಿ ಅತ್ತಗಳು ತಂದ ಹಂತಿ ಹೂಡಿದ. ನಿಂತು ನೋಡಿದ ಸಾಕ್ಷಾತ್ ಭಗವಂತ. ಯಾರಿಗೆ ತಿಳಿದಿಲ್ಲ ಶಿವನ ಅಂತ, ತಿಳಿದಿಲ್ಲ ಶಿವನ ಅಂತ. ಸ್ಟಾಪ್ ಮಾಡು. ಪಾಡೆ ವರ ಗಾಬರಾಗಿನ ಅಕ್ಕ ಬೇಳಿ ನಾನು ಏನಂತ ಶರಣಗ ಏನಂತ. ನಿಷ್ಕಪ್ತಿಯಾದ ಶರಣ ನೀನು ಹಕ್ಕ ವಯ್ಯಂದ ಬಿಟ್ಟ. ಸಂಜಿ ತನಕ ಕುಂತು ಹಾಗೆ ಮಾಡಿದ ದಾನ. ಅಲ್ಲಿಂದ ನೀವೇ ವೈರಿ ಅಂದ ಬಿಟ್ಟ ಇಲ್ಲ ಅನುಮಾನ. ಎಷ್ಟೋ ಆಶಾಕ್ ಬಿದ್ದು ಹೆಚ್ಚಿಗೆ ಹೊತ್ಕೊಂಡು ಮುರ್ಕೊಂಡವ ಗೋಣ. ಏ ಧರುಣಿ ಮ್ಯಾಲ ಉದ್ಭವಿಸಿ ಮರಣ ರಹಿತ ಅನಸಿಕೊಂಡ್ರು. ಜಗ ಉದ್ಧಾರ ಮಾಡಿ ಹಾರು ಜಗದ ಜೀವನ. ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವನ. ಮತ್ತು ಒಂದು ಮಾತ ನೀವು ಗದ್ದಲು ಮಾಡ್ಲಾರ್ದೆ ಕೇಳಬೇಕ್ರಿ. 18 ಮಂದಿ ಕಳ್ಳರ ಟೋಳಿ ಇತ್ತು ಊರಾಗ. ಅವರು ತಾಮುಕ ತಾವೇ ಮಾತಾಡ್ತಾರ ಯಾರು ಇಲ್ದಾಗ. ಗಂಟ ಬಾಳ ಇದ್ದಂಗ ಕಾಣಿಸ್ತಾದ್ರು ಶರಣ ಮನೆಯಾಗ. ಏ ಬಂದ ಮಂದಿಗೆಲ್ಲ ಶರಣ ತೊಂದ್ರೆ ಇಲ್ಲದೆ ಉಣಿಸುತ್ತಾನು. ವಾಡಿ ಬಡದು ತರನ ನಡಿರೋ ಇವತ್ತ ರಾತ್ರಿಯಾಗ. ಹಿಂಗ ಮಾತಾಡ್ಕೊಂಡೆ ಹೋಗಿ ನಿಂತರ ಶರಣನ ಧ್ವಜಾಗ. ಹೆಂಗ ಮಾತಾಡ್ಕೊಂಡೆ ಹೋಗಿ ನಿಂತ್ರು ಶರಣನ ಧ್ವಜಾಗ. ಮಧ್ಯರಾತ್ರಿಯಲ್ಲಿ ಶ್ರೀ ಶರಣ ಬಸವ ಎದ್ದ ಕುಳಿತು. ಹಿಂಗ ವಿಚಾರ ಹಾಕತಾನ ತನ್ನ ಮನದಾಗ. ಅತ್ತ ಹೊಂಟಂಗ ಕಾಣಿಸ್ತದಂತ ತಿಳಿದಾನ ಮನಸ್ಸೀಗ. ಹಿಂಗ ಪೂಜಾಕ್ ಪತ್ರಿ ತರ್ಬೇಕೆಂದು ಹೋಗ್ಯಾನ ದೊಡ್ಡ್ಯಾಗ. ಯಪ್ಪ ದೊಡ್ಡ್ಯಾಗ ನಿಂತ ಕಳ್ಳರ ಹಂತಿಲಿ ಹೋಗಿ ಕೇಳತಾನ. ಯಾಕ್ರೋ ತಮ್ಮ ಯಾಕ ನಿಂತಿರಿ ಸುಳ್ಳೆ ಬೈಲಾಗ. ನಿಮಗ ಏನು ಬೇಕು ಸಂಶಯ ಇಲ್ದೆ ಬೇಡ್ರೋ ನನಗ. ನಿಮಗ ಏನು ಬೇಕು ಸಂಶಯ ಇಲ್ದೆ ಬೇಡ್ರೋ ನನಗ. ಯಪ್ಪ ಆಸು ಮಂದಿ ಹೇಳ್ತಾರ ಖರೆ ಕಳ್ಳರು ಇದ್ದೀವೋ ನಾವು. ಒಳ್ಳೆ ಸಮಯ ಸಾಧಿಸಿ ಬಂತು ಸಿಕ್ಕಿದ ಕೈಯಾಗ. ಬೆಳ್ಳಿ ಬಂಗಾರ ಎಷ್ಟ ಆದೋ ನಿನ್ನ ಮನೆಯಾಗ. ಒಳ್ಳೆ ಮಾತಿನಿಂದ ತಂದ ಕೊಡೋ ನಮ್ಮ ಕೈಯಾಗ. ಆಣಿ ಮಾಡಿ ಶರಣ ಬಸವ ಅಷ್ಟುರಿಗೆಲ್ಲ ಹೇಳತಾನು. ಏನು ಇಡುದಿಲ್ಲ ತಂದ ಕೊಡ್ತೀನಿ ನಿಮ್ಮ ಕೈಯಾಗ. ಹಿಂಗ ವಚನ ಕೊಟ್ಟು ಹೋಗಿ ಬಿಟ್ಟನ ಶರಣ ಮನೆಯಾಗ. ಹೆಂಗ ವಚನ ಕೊಟ್ಟು ಹೋಗಿ ಬಿಟ್ಟ ಶರಣ ಮನೆಯಾಗ. ಮಾಡಾದಿಗಿ ಅಭಿಷಾನ ಲಘು ಮಾಡಿ ಹೇಳ ನಾಡಿ
ಕಳ್ಳರ ಗಡಿ ಬಿಡಿ ನಡೆದಾದ ಊರಾಗ ಗಂಟ ಹೊರಗ ಇಡುನು ದೊಡ್ಡಾಗ ಹೊರಗಿನ ದೊಡ್ಡಾಗ ಮಾಡದಿಗಿ ತಿಳಿಲಿಲ್ಲ ಆಡು ನೋಡಿ ಎದ್ದಾಳ ಲಘು ಮಾಡಿ ಎಲ್ಲ ಬಾಳೆ ಮಾಡಿ ಕೊಟ್ಟಾಳ ಕೈಯಾಗ ಹವಾದು ಕೈಯಾಗ ಶರಣ ಕೊಟ್ಟ ಕಳ್ಳರ ಕೈಯಾಗ ಕಳ್ಳರ ಕೈಯಾಗ ಕಳ್ಳರು ಒಳೆ ಹಿಗ್ಗಾಡಿ ಹೊಟ್ಟಾರ ಜಿಗಾದಾಡಿ ಆಸೂರು ಕೂಡಿ ಹೊಂಟಾರ ಆವಾಗ ಹೊಂಟಾರ ಆವಾಗ ಕಣ್ಣ ಹೋಗಿ ನಿಂತಾರಿ ಕ್ಷಣದಾಗ ಶರಣನ ದೊಡ್ಡಾಗ ಕಣ್ಣಂತೂ ಕಾಣವಲ್ಲು ಕೈಕಾಲಂತೂ ಹೋಗಿ ಬಿಟ್ಟು ಯಪ್ಪ ಹೊತ್ತು ಹೊಂಟ್ರ ಆಗ್ತೀವಿ ನಾವು ಸರ್ಕಾರ ಸ್ವಾಧೀನ ಎಂತ ಶರಣನ ಮ್ಯಾಲ ಯಾಕ ಮಾಡ್ದೆವು ಭೈಮಾಂತನ ಜಲ್ದಿ ಉದ್ಧಾರ ಮಾಡಿ ಗುರುವೆ ಅಂತ ಹಿಡದಾರಿ ಚರಣ ಏ ಧರುಣಿ ಮ್ಯಾಲ ಉದ್ಭವಿಸಿ ಮರಣ ರಹಿತ ಅನಸಿಕೊಂಡು ಜಗ ಉದ್ಧಾರ ಮಾಡಿ ಹೋದ್ರು ಜಗದ ಜೀವನ ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವನ ಏ ದಯಾನಿಧಿಯಾದ ಶರಣ ಮಾಳಪ್ಪ ನಿಂಗಪ್ಪ ಕಾಕೋರು ಮುಕ್ಕ ಮುಡುಗಿ ಇವರಾದ್ರು ಕೂಡ ಇಷ್ಟೇ ನೋಡಿಕೊಂಡು ಹೋದಾರ ಅಂತ ಕಣ್ಣ ಮ್ಯಾಲ ಕೈ ಎಳದಾರು ಎಲ್ಲಿಗೆ ಹೋಗುವಂತ ಹಸುರು ಬಂದು ಪಾದಕ ಬಿದ್ದಾರು ಜಲ್ದಿ ಉದ್ಧಾರ ಮಾಡಿ ಜಗತ್ತಿನಲ್ಲಿ ನನ್ನ ಸದ್ಗುರು ಇಂದಿನ ಹಿಡಿದು ಸಂಸಾರದ ಬಂಧನ ನನಗ ಬೇಕಾಗಿಲ್ಲ ಆಶಾನಿಗಿ ದಾಸೋ ಮನ್ಯಾಗ ದುಡಿಯುತ್ತಾ ನಿಂತಾರು ಜಯ ಜಯ ನಮ ಪಾರ್ವತಿಪತಿ ಹರರ ಅಂದಾರು ಜಯ ಜಯ ನಮ ಪಾರ್ವತಿಪತಿ ಹರರ ಅಂದಾರು ಮತ್ತು ಒಂದು ಮಾತ ನೀವು ಗದ್ದಲು ಮಾಡಲಾರ್ದೆ ಕೇಳಬೇಕ್ರಿ ಆ ಮಡದಿಯಾದ ಮಾದೇವಿಯವರು ಬಸರ ಇದ್ದರು ಅವರು 9 ತಿಂಗಳ ನವಮಾಸ ತುಂಬಿ ಬಳಲುತ್ತಿದ್ದರು ಅದೇ ವೇಳೆದೊಳಗ ಜಂಗಮರಿಬ್ರು ಊಟಕ್ಕೆ ಬಂದಾರು ಮನ್ಯಾಗ ಹೋಗಿ ನೋಡಲಾರ್ದೆ ಮಾದೇವಿಗೆ ಹೇಳತಾನು ಜಂಗಮರಿಬ್ರು ಊಟಕ್ಕೆ ಬಂದರ ಕೊಡಿ ಹೇಳಂದಾರು ಈ ಮಾತ ಕೇಳಿ ಮಾದೇವಿಯವರು ಬಹಳ ನೊಂದಾರು ಹೇಳುವುದಾಗುವುದಿಲ್ರಿ ನನಗ ಏನು ಹೇಳಬೇಕ ನಿಮಗ ಅಲ್ರಿ ಕಾಳ ಬಂದಂಗ ಬರ್ತಾವ ಇವು ಊಟ ಮಾಡುವರು ಈ ಮಾತ ಕೇಳಿ ಶರಣ ಬಹಳ ಸಿಟ್ಟಿಗೆ ಬಂದಾರು ನೀನು ಹಡಿಯುವುದೇ ಬ್ಯಾಡ ಎಂದು ಶಾಪ ಕೊಟ್ಟಾರು 3 ವರ್ಷ ಮಾದೇವಿಯವರು ಹಡಿಲಾರ್ದೆ ಹಾಗೆ ಕೂತ್ರು ನೋಡ್ತೀರ